ನಮಸ್ಕಾರ ಸ್ಪರ್ಧಾರ್ಥಿ ಮಿತ್ರರೇ, ನಿಮ್ಮ ಒಂದು ಮಚ್ಚಾ ಕರೆಂಟ್ ಅಫೇರ್ಸ್ ನ ಪ್ರತಿ ದಿವಸದ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ದಿನದ ಕತೆ ಮಚ್ಚಾ ಪುಟ್ಟಿ ಜೊತೆ ಅಂತ ಹೇಳಿ. ಸೊ ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ 8 ಮತ್ತು 9ನೇ ತಾರೀಕು. ಸೊ ನಿನ್ನೆ ದಿವಸ ಕರೆಂಟ್ ಅಫೇರ್ಸ್ ಮಾಡಕ್ ಆಗಿರ್ಲಿಲ್ಲ. ವಿದ್ಯಾರ್ಥಿ ಪ್ರಭುತ್ವದಲ್ಲಿ ಒಂದು ವಿಡಿಯೋ ಮಾಡಕ್ಕಂತ ಟ್ರೈ ಮಾಡಿದೆ. ಸೊ ಈಗ ಟೈಮ್ ಅಂಡ್ ವರ್ಕ್ ಅಂತ ಹೇಳಿ, ಸೊ ಕಾಲ ಮತ್ತು ಕೆಲಸದ ಬಗ್ಗೆ ಓಕೆ. ಸೊ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಬರೀ 20 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಕ್ ಹೋದೆ. ಅದು 90 ನಿಮಿಷಗಳ ಒಂದು ವಿಡಿಯೋ ಆಗಿತ್ತು. ಸೊ ಅದಕ್ಕೆ ನಿನ್ನೆ ದಿವಸ ನಮ್ಗೆ ಕರೆಂಟ್ ಅಫೇರ್ಸ್ ಕ್ಲಾಸು ಮಾಡಕ್ಕಾಗಿರ್ಲಿಲ್ಲ. ಸೊ ಹೀಗಾಗಿ ಏನ್ ಮಾಡೋಣ, ಇವತ್ತು ನಿನ್ನೆ ಮತ್ತು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡೋಣ. ಸೊ ನಾನು ನಿಮ್ಮ ಮಚ್ಚ, ನಾನು ನಿಮ್ಮ ಪುಟ್ಟಿ. ಓಕೆ ಪುಟ್ಟಿ, ಈಗ ಏನ್ ಮಾಡೋಣ, ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ನಿಮಿಷದಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಸೊ ಇದ್ರ ಜೊತೆಗೆ ಲೈಕ್ ಮಾಡೋದು ಮತ್ತು ಬೇರೆ ಫ್ರೆಂಡ್ಸ್ಗೆ ಶೇರ್ ಮಾಡುವಂತ ಕೆಲಸವು ಕೂಡ ನಿಮ್ಮದಾಗಿದೆ. ಸೊ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನ್ಯೂಸ್ ನಾವು ಒಂದೆರಡು ಲೈನ್ ಅಲ್ಲಿ ಮುಗಿಯುವಂತ ಶಾರ್ಟ್ ನ್ಯೂಸ್ ಅನ್ನ ಹೇಳ್ತೀವಿ. ಸೊ ಫಸ್ಟ್ ನ್ಯೂಸ್ ಏನಿದೆ ಪುಟ್ಟಿ? ಫಸ್ಟ್ ನ್ಯೂಸ್ ಏನಿದೆ ಅಂದ್ರೆ ಮಚ್ಚ, ಜೂನ್ 8 ನಾವು ಏನ್ ಸೆಲೆಬ್ರೇಷನ್ ಮಾಡಿದ್ವಿ, ವಿಶ್ವ ಸಾಗರ ದಿನಾಚರಣೆಯನ್ನ ಸೆಲೆಬ್ರೇಷನ್ ಮಾಡಿದ್ವಿ. ಏನಕ್ಕೋಸ್ಕರ ಈ ತರ ದಿನಾಚರಣೆಯನ್ನ ಸೆಲೆಬ್ರೇಷನ್ ಮಾಡ್ತೀವಿ ಅಂತಂದ್ರೆ, ಸಾಗರಗಳ ಸಂರಕ್ಷಣೆಯ ಬಗ್ಗೆ ಜನರಿಗೆ ಅರಿವನ್ನ ಮೂಡ್ಸಕ್ಕೋಸ್ಕರ, ಕಾಳಜಿಯನ್ನ ಮೂಡ್ಸಕ್ಕೋಸ್ಕರ ಈ ಒಂದು ದಿನಾಚರಣೆಯನ್ನ ಸೆಲೆಬ್ರೇಷನ್ ಮಾಡ್ತೀವಿ. ಈ ವರ್ಷದ್ದು 2022ರ ಥೀಮ್ ಏನಿದೆ, ವಿಶ್ವ ಸಾಗರ ದಿನಾಚರಣೆ ಥೀಮ್ ಏನಿದೆ ಅಂತಂದ್ರೆ, ಪುನರ್ಜೀವನ ಸಾಗರಕ್ಕಾಗಿ ಸಾಮೂಹಿಕ ಕ್ರಮ ಅಂತೇಳಿ, ರಿವೈಟಲೈಸೇಷನ್ ಕಲೆಕ್ಟಿವ್ ಆಕ್ಷನ್ ಫಾರ್ ಓಷಿಯನ್ ಅಂತೇಳಿ ಇದೆ. ಓಕೆ. ಸೊ ಅಂದ್ರೆ ಈ ವರ್ಷ ನಾವು ಏನ್ ಮಾಡ್ತಾ ಇದೀವಿ, ಈ ಸಾಗರ ದಿನಾಚರಣೆ ಅಂತ ಹೇಳಿ, ವಿಶ್ವ ಸಾಗರ ದಿನಾಚರಣೆ ದಿವಸ ಒಂದು ವಿಷಯ ಇದೆ, ಪುನರುಜ್ಜೀವನ ಸಾಗರಕ್ಕಾಗಿ ಸಾಮೂಹಿಕ ಒಂದು ಕ್ರಮ ಅಂತ ಹೇಳಿ. ಅಂದ್ರೆ ಈಗ ಸಾಗರವನ್ನ ಪುನರುಜ್ಜೀವನ ಮಾಡೋದು. ಸೊ ಈಗ ನಾವು ಸಾಗರವನ್ನು ಕೂಡ ಏನ್ ಮಾಡಿದ್ವಿ, ಮಾಲಿನ್ಯ ಮಾಡಿದ್ವಿ, ಅದನ್ನ ಪುನರುಜ್ಜೀವನ ಮಾಡ್ಬೇಕು, ಮತ್ತೆ ಮರುಸ್ಥಾಪನೆ ಮಾಡ್ಬೇಕು, ಅದನ್ನ ಕ್ಲೀನ್ ಮಾಡ್ಬೇಕು. ಸೊ ಅದೇನು ಸಾಮೂಹಿಕ ಕ್ರಮ, ಎಲ್ಲರ ಒಂದು ಕೆಲಸ ಅನ್ನುವಂತ ಥೀಮನ್ನ ಈ ವರ್ಷ ನೋಡಿದ್ವಿ. ಸೊ ಅದ್ರ ಜೊತೆಗೆ ಈಗ ನಮ್ಮ ರಕ್ಷಣಾ ಸಚಿವರು ಏನ್ ಮಾಡಿದ್ದಾರೆ, ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂನ ಒಂದು ಪ್ರವಾಸಕ್ಕೆ ಹೋಗಿದ್ರು. ಸೊ ಈ ಒಂದು ವೇಳೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, 2020ರವರೆಗಿನ ಒಂದು 2030ರ ಒಂದು ಜಂಟಿಗೆ ಹೇಳಿಕೆಯನ್ನ, ಅಂದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ಓಕೆ. ಸೊ ರಕ್ಷಣಾ ಸಹಕಾರ 2030 ಅಂತ ಜಾಯಿಂಟ್ ವಿಷನ್ ಸ್ಟೇಟ್ಮೆಂಟ್ ಆನ್ ಇಂಡಿಯಾ ಅಂಡ್ ವಿಯೆಟ್ನಾಂ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಟುವರ್ಡ್ಸ್ 2030 ಅಂತ ಹೇಳಿ, ಅಂದ್ರೆ 2030ರವರೆಗೆ ನಾವು ಮತ್ತು ಯಾರು, ವಿಯೆಟ್ನಾಂ ಯಾವ ರೀತಿ ರಕ್ಷಣಾ ವಲಯದಲ್ಲಿ ಸಹಕಾರ ತಗೊಂಡು ಬರ್ತೀವಿ ಅನ್ನೋ ಬಗ್ಗೆ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನ ಅವರು ಕೊಟ್ಟಿದ್ದಾರೆ. ಓಕೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಗಳು ನ್ಯೂಸ್ ಅಲ್ಲಿ ಅಪ್ಡೇಟ್ ಆದ್ರೆ ಅದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ. ನೆಕ್ಸ್ಟ್ ಏನಿದೆ ಅಂತಂದ್ರೆ, ಬೆಂಗಳೂರಲ್ಲಿ ಮಚ್ಚ ನಾವು ನೋಡ್ತಾ ಇದೀವಿ, ದಿನೇ ದಿನೇ ಕೋವಿಡ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ಏನ್ ಮಾಡಿದ್ದಾರೆ, BBMP ಅವರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು ಸಾರ್ವಜನಿಕ ಪ್ರದೇಶಗಳಲ್ಲಿ ಅಂತಂದ್ರೆ ಹೋಟೆಲ್ ಇರ್ಬೋದು, ಟೆಂಪಲ್ ಇರ್ಬೋದು, ರೆಸಾರ್ಟ್ಸ್ ಗಳಿರ್ಬೋದು, ಇಲ್ಲಿ ಮಾಸ್ಕ್ ನ ಧರಿಸಬೇಕು ಅಂತ ಹೇಳಿ ಮ್ಯಾಂಡೇಟರಿ ಆಗಿ ಆದೇಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಮಾಸ್ಕ್ ಧರಿಸೋದು ಕಡ್ಡಾಯ. ಹೌದು. BBMP ಯಲ್ಲಿ ತಗೊಂಡ್ ಬಂದಿದ್ರೆ, ಸೊ ದಯವಿಟ್ಟು ಏನ್ ಮಾಡಿ, ಮಾಸ್ಕ್ ಅನ್ನ ಧರಿಸಿ. ಸೊ ನೀವು BBMP ಹೊರಗಡೆ ಇದ್ದೀರಿ, ಬೆಂಗಳೂರಲ್ಲಿ ಇಲ್ಲ, ಹೊರಗಡೆ ಇದೀವಿ ಅಂದ್ರೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಮಾಸ್ಕ್ ಅನ್ನ ನೀವು ಏನ್ ಮಾಡ್ಬೇಕು, ಧರಿಸ್ಬೇಕು. ಯಾಕಂದ್ರೆ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಿದೆ. ಕೋವಿಡ್ ಯಾವಾಗ ಯಾರಿಗೆ ಎಲ್ಲಿ ಬಂತು ಅನ್ನೋದು ಕಂಡು ಹಿಡಿಯೋದು ಬಹಳ ಕಷ್ಟ. ಸೊ ಹೀಗಾಗಿ ಇಷ್ಟಾದ್ರೂ ನೀವು ಪ್ರಿಕಾಷನ್ ಅನ್ನ ಮಾಡ್ಬೇಕು. ಓಕೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಅಮೆರಿಕಾದ ಒಂದು ಕನ್ಸುಲೇಟ್ ಕಚೇರಿಯಲ್ಲಿ ಏನ್ ಮಾಡ್ಲಾಯ್ತು, ವಿದ್ಯಾರ್ಥಿ ವೀಸಾ ದಿವಸ ಅಂತ ಇತ್ತೀಚೆಗೆ ಆಚರಣೆಯನ್ನು ಮಾಡಿದ್ರು. ಸೊ ಇದು ನಮ್ಗೆ ಜಾಸ್ತಿ ಸಂಬಂಧ ಇಲ್ಲ, ಯಾಕೆ ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ವಿದ್ಯಾರ್ಥಿ ವೀಸಾ ದಿವಸ ಅಂತ ಹೇಳಿ. ಸೊ ಈಗ ಜಗತ್ತಿನಲ್ಲಿ ಇರುವಂತ ಎಲ್ಲಾ ಬುದ್ಧಿವಂತರು ಹೋಗುವಂತ ಒಂದು ಪ್ರದೇಶ ಯಾವ್ದಂತಂದ್ರೆ ಅಮೆರಿಕ. ಸೊ ಹೀಗೆ ವಿದೇಶದಿಂದ ಹೋದಂತಹ ಅಮೆರಿಕದ ಒಂದು ಏಳಿಗೆಗಾಗಿ ವಿದೇಶದಿಂದ ಏನು ಜನರು ಹೋಗ್ತಿದ್ದಾರೋ ಅಥವಾ ಈ ವಿದ್ಯಾರ್ಥಿಗಳು ಹೋಗ್ತಿದ್ದಾರಲ್ಲ, ಅವರ ಒಂದು ಕೊಡುಗೆಯನ್ನ ಸ್ಮರಿಸೋದಕ್ಕೆ ಈ ಒಂದು ದಿನವನ್ನ ಯಾರು, ಅಮೆರಿಕಾದ ಕನ್ಸುಲೇಟ್ ಕಚೇರಿಯು ವಿದ್ಯಾರ್ಥಿ ವೀಸಾ ದಿನ ಅಂತ ಆಚರಣೆ ಮಾಡಿದ್ರು. ಸೊ ಈಸಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ, ಈಗ ಇಂಡಿಯಾದಿಂದ ವಿದ್ಯಾರ್ಥಿಗಳು ಹೋಗ್ತಾರೆ ಅಮೆರಿಕಕ್ಕೆ ವೀಸಾ ತಗೊಂಡು, ಎಂತವ್ರು ಹೋಗ್ತಾರೆ, ಬುದ್ಧಿವಂತರು ಹೋಗ್ತಾರೆ. ಸೊ ಹೋಗಿ ಆ ಒಂದು ದೇಶಕ್ಕೆ ಅಪಾರವಾದಂತ ಕೊಡುಗೆಯನ್ನ ಕೊಡ್ತಾರೆ, ಕೆಲವೊಂದಿಷ್ಟು ಜನ ಅಲ್ಲೇ ಸೆಟ್ಲ್ ಆಗ್ತಾರೆ. ಸೊ ಅದಕ್ಕೆ ಇದನ್ನ ಸ್ಮರಿಸೋಣ ಅಂತ ಹೇಳಿ ಅಮೆರಿಕಾದವರು ಈ ಒಂದು ವಿದ್ಯಾರ್ಥಿ ವೀಸಾ ದಿನವನ್ನ ಆಚರಣೆ ಮಾಡಿದ್ರು. ಓಕೆ. ಸೊ ನೆಕ್ಸ್ಟ್ ನಮ್ ಕರ್ನಾಟಕ ಸರ್ಕಾರದವ್ರು ಏನ್ ಮಾಡಿದ್ರು, ಗೋ ಹತ್ಯೆ ನಿಷೇಧ ಕಾಯ್ದೆ ಅಂತ ಜಾರಿಗೆ ತಂದಿದ್ರು. ಸೊ ಇದನ್ನ ಜಾರಿಗೆ ತಂದ್ರು, ಆದ್ರೆ ಏನ್ ಮಾಡಿದ್ರು, ಗೋಶಾಲೆಗಳನ್ನ ಆರಂಭ ಮಾಡ್ಬೇಕು, ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಯಾವುದೇ ತರದ ಸೂಕ್ತ ಕ್ರಮಗಳನ್ನ ಕೈಗೊಂಡಿರ್ಲಿಲ್ಲ. ಅದಕ್ಕೆ ಏನ್ ಮಾಡಿದಾರೆ, ಹೈಕೋರ್ಟ್ ಅವರು ಬೇಜಾರಾಗಿ ಸರ್ಕಾರಕ್ಕೆ ಒಂದು ಚಾಟಿ ಬೀಸಿದ್ದಾರೆ. ಏನಂತ ಅಂದ್ರೆ, ಇದೇನು ಪಂಚವಾರ್ಷಿಕ ಯೋಜನೆಯೇ ಅಂತೇಳಿ ಚಾಟಿನ ಬೀಸಿದ್ದಾರೆ. ಓಕೆ. ಅಂದ್ರೆ ನಾವು ನೋಡ್ತಿದೀವಿ ನಮ್ಮ ಪರೀಕ್ಷೆಗಳು, ಓಕೆ, ಫಾರ್ ಎಕ್ಸಾಂಪಲ್ KS ಪರೀಕ್ಷೆ ಆಗಿರ್ಬೋದು, ಅದನ್ನ ಮಾಡ್ಬೇಕಾದ್ರೆ 5 ವರ್ಷ ತಗೊಳ್ತಾರೆ.
ಸೊ ಅದನ್ನು ನಾವು ಪಂಚವಾರ್ಷಿಕ ಯೋಜನೆ ಅಂತ ಕರಿತಿದ್ವಿ. ಅದೇ ರೀತಿ ಸರ್ಕಾರದವರು ಬಹಳ ಅವಸರ ಮಾಡಿ ತಂದಿದ್ದು ಯಾವ್ದಿತ್ತು, ಗೋ ಹತ್ಯೆ ನಿಷೇಧ ಕಾಯ್ದೆ ಅಂತ ಹೇಳಿ ಬಹಳಷ್ಟು ವಿವಾದಗಳಿಗೆ ಉಂಟಾದಂತ ಒಂದು ಕಾಯ್ದೆ. ಅಷ್ಟು ಅವಸರಾಗಿ ತಗೊಂಡ್ ಬಂದು ಗೋಶಾಲೆಗಳನ್ನ ಸ್ಥಾಪನೆ ಮಾಡ್ತಿಲ್ಲ, ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ. ಸೊ ಅದಕ್ಕೆ ಹೈಕೋರ್ಟ್ದವ್ರು ಸಿಟ್ಟಿಗೆದ್ದು ಇದು ಕೂಡ ಮತ್ತೊಂದು ಪಂಚವಾರ್ಷಿಕ ಯೋಜನೆ, ನಿಮ್ಗೆ ಗೋಶಾಲೆಗಳನ್ನ ಸ್ಥಾಪನೆ ಮಾಡೋದಕ್ಕೆ 5 ವರ್ಷ ಬೇಕಾಗುತ್ತಾ ಅಂತ ಹೇಳಿ ಒಂದು ಏನ್ ಮಾಡಿದ್ರೆ ತಮ್ಮ ಕೋಪವನ್ನ ಸರ್ಕಾರದ ಮೇಲೆ ತೋರಿಸಿದ್ರು. ಸೊ ಅದಾದ್ಮೇಲೆ ಪುಟಿ ಒಂದು ಗಿನ್ನಿಸ್ ರೆಕಾರ್ಡ್ ಅನ್ನು ಮಾಡಿದ್ರು ಭಾರತದಲ್ಲಿ, ಹೊಸ ಒಂದು ಗಿನ್ನಿಸ್ ರೆಕಾರ್ಡ್ ಆಯ್ತು. ಯಾರು ಮಾಡಿದಾರೆ ಅಂತಂದ್ರೆ NHAI ಅವರು, ಅಂದ್ರೆ ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅಥವಾ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಒಂದು ಹೊಸ ಗಿನ್ನಿಸ್ ದಾಖಲೆಯನ್ನ ಮಾಡಿದ್ರು. ಇವ್ರು ಏನ್ ಮಾಡ್ತಾರಂತಂದ್ರೆ ಅಮೆರಿಕಾದ ಆಕೋಲ್ದಿಂದ ಹಿಡಿದು ಅಮರಾವತಿ ನಡುವಿನ ಒಂದು ರಸ್ತೆ, ಸೊ ಎಷ್ಟು ಉದ್ದದ ರಸ್ತೆ, 75 ಕಿಲೋಮೀಟರ್ ರಸ್ತೆಯನ್ನ ಸತತವಾಗಿ 105 ಗಂಟೆ 33 ನಿಮಿಷದಲ್ಲಿ ಮಾಡಿದ್ರು. ನ್ಯೂಸ್ ಅಂದ್ರೆ ಇದು ಹಿಂಗಿರ್ಬೇಕು. ಸೊ ಯಾವ್ದೋ ಕಾಂಟ್ರವರ್ಸಿ ಮಾಡಿದೆ ಅಥವಾ ಸುಮ್ನೆ ಈ ತರ ಒಂದು ಯಾವ್ದೋ ಪಠ್ಯ ಪುಸ್ತಕನ ತಗೊಂಡ್ ಬಂದೆ ಅಂತದ್ ಇಂತದ್ ಮಾಡೋದು ಹೇಳೋದ್ರಲ್ಲಿ ಮಜಾ ಬರಲ್ಲ. ಮಜಾ ಯಾವಾಗ ಬರುತ್ತಂದ್ರೆ ಒಂದಿಷ್ಟು ಡೆವಲಪ್ಮೆಂಟ್ ನ್ಯೂಸ್ ಗಳಿರ್ಲಿ. ನೋಡಿ ಈಗ NHAI ಆದವ್ರು ಏನ್ ಮಾಡಿದಾರೆ ಅಂದ್ರೆ 75 ಕಿಲೋಮೀಟರ್ ರಸ್ತೆನ ಅವರು ಪಂಚವಾರ್ಷಿಕ ಯೋಜನೆ ಅಂತ ಮಾಡ್ಲಿಲ್ಲ, 105 ಗಂಟೆಗಳ ಕಾಲ ಸತತವಾಗಿ ಕೆಲಸ ಮಾಡಿದ್ರಲ್ಲ. ಇಂಥ ನ್ಯೂಸ್ ಹೇಳೋದಕ್ಕೆ ನಮಗ್ ಖುಷಿ ಆಗುತ್ತೆ, ಒಂಥರ ಹುಮ್ಮಸ್ ಬರುತ್ತೆ. ಓಕೆ, ಸೊ 1 ನಿಮಿಷನೂ ನಿಲ್ಲಿಸದೆ ಕಂಟಿನ್ಯೂಸ್ ಆಗಿ 105 ಗಂಟೆಗಳ ಮತ್ತು 33 ನಿಮಿಷದಲ್ಲಿ 75 ರಸ್ತೆಗಳನ್ನ ಮಾಡಬಹುದು. ಆ ಸಾಮರ್ಥ್ಯ ನಮ್ಮ NHAI ನಡುವೆ ಹತ್ತಿರ ಇದೆ ಅಂತ ತೋರಿಸಿರಲ್ಲ. NHAI ಅವರಿಗೆ ನಮ್ಮ ವತಿಯಿಂದ ಒಂದು ಹ್ಯಾಟ್ಸ್ ಆಫ್. ಓಕೆ, ಸೊ ನೆಕ್ಸ್ಟ್ ನ್ಯೂಸ್ ಏನಿದೆ ಬಿಟ್ಟಿ? ನೆಕ್ಸ್ಟ್ ಏನಿದೆ ಅಂತಂದ್ರೆ ಮತ್ತೆ ನಮ್ಗೆಲ್ಲ ಗೊತ್ತು ಕ್ಯಾನ್ಸರ್ ಎಷ್ಟು ಡೇಂಜರ್ ಅಂತ ಹೇಳಿ. ಸೊ ಅದಕ್ಕೆ ಯಾವುದೇ ತರದ ವಿಕಿರಣ ಚಿಕಿತ್ಸೆ ಇರ್ಬೋದು, ಅಂದ್ರೆ ರೇಡಿಯೇಷನ್ ಯೂಸ್ ಮಾಡ್ಕೊಂಡು ಸರ್ಜರಿ ಇರ್ಬೋದು, ಮತ್ತೆ ಕೀಮೋಥೆರಪಿ ಈ ತರದ ಯಾವ್ದು ಯೂಸ್ ಮಾಡ್ಕದಾನೆ ಬರೇ ಔಷಧಿಯಿಂದ ಕ್ಯೂರ್ ಆಗಂತಂಗೆ ಒಂದು ಅಮೆರಿಕ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಅದ್ ಯಾವ ಔಷಧಿ ಅಂತಂದ್ರೆ ಡೋಸ್ಟರ್ ಲಿಂಬ್ ಅಂತ ಹೇಳಿ ಈ ಒಂದು ಔಷಧಿನ ಅಮೆರಿಕದವ್ರು ಕಂಡುಹಿಡಿದಿದ್ದಾರೆ. ಓಕೆ, ಸೊ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದ್ ಜನ 12 ಜನ ಅಂತೇನೋ ಓದಿದೆ, 12 ಜನ ಏನಿದ್ರು ಕ್ಯಾನ್ಸರ್ ರೋಗಿಗಳಿದ್ರು. ಅದು ಬಹಳ ಡೇಂಜರ್, ಯಾವುದು ಗುದನಾಳದ ಒಂದು ಕ್ಯಾನ್ಸರ್. ಸೊ ಆ ಒಂದು ಕ್ಯಾನ್ಸರ್ ಇದ್ದಂತಹ ರೋಗಿಗಳಿಗೆ ಅವ್ರು ಬೇರೆ ಎಲ್ಲ ಅವರಿಗೆಲ್ಲ ವಿಕಿರಣ ಕೂಡ ಆಗಿತ್ತು, ಸರ್ಜರಿ ಆಗಿತ್ತು, ಕೀಮೋಥೆರಪಿ ಎಲ್ಲ ಆದ್ರೂ ಕೂಡ ಅವರು ಉಳಿಯುವ ಒಂದು ಸ್ಥಿತಿಯಲ್ಲಿ ಇರ್ಲಿಲ್ಲ. ಸೊ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ರು. ಅಂಥವ್ರಿಗೆ ಒಂದು ಔಷಧಿಯನ್ನ ಕೊಡ್ತಾರೆ, ಅದು ಡೋಸ್ಟರ್ ಲಿಂಬ್ ಅಂತ ಹೇಳಿ. ಡೋಸ್ಟರ್ ಲಿಂಬ್ ಅಂತ ಒಂದು ಹೊಸ ಔಷಧ ಕೊಟ್ಟು ಅವ್ರನ್ನ ಸಂಪೂರ್ಣವಾಗಿ ಏನ್ ಮಾಡಿದ್ದಾರೆ, ರೋಗದಿಂದ ಆ ಒಂದು ಕ್ಯಾನ್ಸರ್ ರೋಗದಿಂದ ಸಂಪೂರ್ಣವಾಗಿ ಏನ್ ಮಾಡಿದ್ರು, ಅವ್ರನ್ನ ವಾಸಿ ಮಾಡಿದ್ರು. ಸೊ ಇಂಥ ಒಂದು ಚಮತ್ಕಾರಿ ಔಷಧವನ್ನ ಕಂಡು ಹಿಡಿದ್ರಲ್ಲ ಅಮೆರಿಕಾದ ವಿಜ್ಞಾನಿಗಳು, ಅವರಿಗೂ ನಾವು ಜಗತ್ತಿನ ಎಲ್ಲಾ ಜನರು ಏನ್ ಹೇಳ್ಬೇಕು, ಧನ್ಯವಾದಗಳನ್ನ ಇವ್ರಿಗೆ ಹೇಳಲೇಬೇಕು. ಓಕೆ, ಸೊ ಔಷಧ ಹೆಸರು ನೆನಪಿರ್ಲಿ, ಏನಂತಂದ್ರೆ ಡೋಸ್ಟರ್ ಲಿಂಬ್ ಅಂತ ಹೇಳಿ ಒಂದು ಹೊಸ ಔಷಧಿನ ಅಮೆರಿಕಾದವರು ಕಂಡು ಹಿಡಿದ್ರು. ಸೊ ಅದ್ರ ಜೊತೆಗೆ ಖುಷಿಯಾಗಿದ್ರೆ ಸ್ವಲ್ಪ ಬೇಜಾರ್ ನ್ಯೂಸ್ ಇದೆ. ಏನಪ್ಪಾ ಅಂತಂದ್ರೆ ಈಗ ಮಿಥಾಲಿ ರಾಜ್ ಅವರು, ಓಕೆ, ಸೊ ಭಾರತದ ಒಂದು ಮಹಿಳಾ ಕ್ರಿಕೆಟ್ ಅಲ್ಲಿ ಇರುವಂತಹ ಅತ್ಯಂತ ಶ್ರೇಷ್ಠರಾದಂತಹ ಒಬ್ಬ ಆಟಗಾರ್ತಿ ಯಾರು, ಮಿಥಾಲಿ ರಾಜ್ ಅವರು. ಅವರು ತಮ್ಮ ಒಂದು ಕ್ರಿಕೆಟ್ ಕರಿಯರ್ಗೆ ಏನ್ ಹೇಳಿದ್ದಾರೆ, ವಿದಾಯ ಹೇಳಿದ್ದಾರೆ. ಇನ್ ಮುಂದೆ ನಾನು ಕ್ರಿಕೆಟ್ ಆಡಲ್ಲ ಅಂತ ಹೇಳಿ ಘೋಷಣೆಯನ್ನ ಅವ್ರು ಮಾಡಿದ್ರು. ಸೊ ಅವ್ರಿಗೀಗ 39 ವರ್ಷ, ಅತ್ಯಂತ ಹಿರಿಯ ಒಂದು ಕ್ರಿಕೆಟ್ ಆಟಗಾರ್ತಿಯಾಗಿ ಕೆಲಸ ಮಾಡಿದ್ರು. ಸೊ ಅವರು 732 ಕ್ರಿಕೆಟ್ ಅಂದ್ರೆ ಒನ್ ಡೇ ಕ್ರಿಕೆಟ್ ಅಲ್ಲಿ ಇದ್ರು. 7500 ರನ್ಗಳನ್ನ ಹೊಡೆದಿದ್ರು. ಸೊ ಇವ್ರದ್ದೇನ್ ದಾಖಲೆ ಇದೆಯಲ್ಲ, 7805 ರನ್ಗಳು, ಇದು ವಿಶ್ವದಲ್ಲಿ ಅತ್ಯಂತ ಹೆಚ್ಚು ರನ್ ಮಾಡಿದಂತಹ ಒಬ್ಬ ಮಹಿಳಾ ಕ್ರಿಕೆಟರ್ ಅಂತ ಹೇಳಿ ಮಿಥಾಲಿ ರಾಜ್ ಅವರು ಆಗಿದ್ರು. ಸೊ ಅವರು ತಮ್ಮ ಒಂದು ಕ್ರಿಕೆಟ್ ಕರಿಯರ್ಗೆ ಏನ್ ಮಾಡ್ತಿದ್ರೆ ಗುಡ್ ಬೈ ಅನ್ನ ಹೇಳಿದ್ದಾರೆ. ಸೊ ಸ್ವಲ್ಪ ಬೇಜಾರಾಗುತ್ತೆ, ಬಟ್ ಇಷ್ಟಾದ್ರೂ ಅದು ಅಚೀವ್ ಮಾಡಿದ್ರು. ಏನಂತಂದ್ರೆ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ರನ್ನುಗಳನ್ನ ಗಳಿಸಿದಂತಹ ಒಬ್ಬ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು, ನಮ್ಮ ದೇಶದ ಮಿಥಾಲಿ ರಾಜ್. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂತಂದ್ರೆ ರಾಜಸ್ಥಾನದ ಕರೌಲಿ ಜಿಲ್ಲೆಯಲ್ಲಿ ಆಂಚಲ್ ಅಭಿಯಾನವನ್ನ ಜಾರಿಗೆ ತಂದಿದ್ದಾರೆ. ಏನಿದು ಆಂಚಲ್ ಅಭಿಯಾನ ಅಂತಂದ್ರೆ ಗರ್ಭಿಣಿ ಮಹಿಳೆಯರಿಗೆ ಆರೋಗ್ಯ ಸಂರಕ್ಷಣೆಗಾಗಿ ಕೆಲವೊಂದು ಸಲಹೆಗಳನ್ನ ಕೊಡೋದು, ಅವ್ರಿಗೆ ಕಾಳಜಿ ಬೆಳೆಸೋದು. ಸೊ ಈ ಒಂದು ಅಭಿಯಾನದ ಗುರಿಯಾಗಿದೆ. ಓಕೆ, ಸೊ ರಾಜಸ್ಥಾನದವರು ಆಂಚಲ್ ಅಂತ ಒಂದು ಯೋಜನೆಯನ್ನ ತಗೊಂಡ್ ಬಂದ್ರು. ಈ ಅಭಿಯಾನದಲ್ಲಿ ಏನು ಗರ್ಭಿಣಿ ಮಹಿಳೆಯರಿಗೆ ಒಂದು ಆರೋಗ್ಯ ಸಂರಕ್ಷಣೆ ಮಾಡೋದಕ್ಕೆ ಇದೆ. ಸೊ ಆ ರಾಜಸ್ಥಾನದಾಗಿರೋದ್ರಿಂದ ನಮಗಷ್ಟು ನ್ಯೂಸ್ ಇದಾಗಲ್ಲ, ಅಂದ್ರೆ ನಮಗಷ್ಟು ಸಂಬಂಧ ಇಲ್ಲ. ಬಟ್ ಸ್ಟಿಲ್ ಇಷ್ಟಾದ್ರೂ ನಮ್ಗೆ ಹೆಸರು ಗೊತ್ತಿದೆ ಸಾಕು. ಸೊ ಮುಂದೆ ನಾವು ಮೊನ್ನೆ ನೋಡಿದ್ವಿ, ಮೇ 28ಕ್ಕೆ ಏನಾಗಿತ್ತು, ಮುಂಗಾರು ಪ್ರವೇಶ ಮಾಡಿದೆ. ಕೇರಳಕ್ಕೆ ಏನ್ ಮಾಡ್ಬೇಕಿತ್ತು, ಅದು ಜೂನ್ 1ಕ್ಕೆ ಬರ್ಬೇಕಿತ್ತು ಮುಂಗಾರು. ಜೂನ್ 1ರ ಬದಲಾಗಿ 3 ದಿವಸ ಮುಂಚೆನೆ ಮುಂಗಾರು ನಮ್ಮ ದೇಶಕ್ಕೆ ಬಂತು. ಈ ವರ್ಷ ಮಳೆ ಚೆನ್ನಾಗಾಗಿತ್ತೆ, ಹಂಗೆ ಹಿಂಗೆ ಅಂತ ಹೇಳಿ ನಾವೆಲ್ಲ ನ್ಯೂಸ್ ಅಲ್ಲಿ ನೋಡಿದ್ವಿ.
ಬಟ್ ಏನಾಗಿದೆ, ಈಗ ರಾಜ್ಯಕ್ಕೆ ಮುಂಗಾರು ಪ್ರವೇಶ ಮಾಡಿ 1 ವಾರ ಆದ್ರೂ ಕೂಡ ರಾಜ್ಯದಲ್ಲಿ ಏನಾಗ್ತಿಲ್ಲ, ಮಳೆಯ ಪ್ರಮಾಣ ಜಾಸ್ತಿ ಆಗ್ತಿಲ್ಲ. ಸೊ ಸರಿಯಾಗಿ ಮಳೆ ಆಗ್ತಿಲ್ಲ, ಚಿದುರು ಮಳೆಯಾಗಿ ಬರ್ತಾ ಇದೆ, ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಸೊ ಈಗ ಇನ್ನು ನಾವು ಮಳೆಗಾಲ ಅಥವಾ ಈ ಮುಂಗಾರು ಮಾನ್ಸೂನ್ ಅದನ್ನ ಫೀಲ್ ಮಾಡ್ಬೇಕಾದ್ರೆ ಇನ್ನೂ ಹಲವು ದಿನಗಳು ಬೇಕು ಅಂತ ಹೇಳಿ ಹವಾಮಾನ ಇಲಾಖೆದವರು ಹೇಳಿದ್ದಾರೆ. ಸೊ ಈಗ ನಾವು ಮೊದಲೇ ಲಾಸ್ಟ್ ಟೈಮ್ ಹೇಳಿದ್ವಿ, ಮಾನ್ಸೂನ್ ಅನ್ನೋದೇನು, ಇದು ಇಟ್ಸ್ ಅ ಗ್ಯಾಂಬಲ್ ವಿತ್ ಫಾರ್ಮರ್ಸ್ ಆಫ್ ಇಂಡಿಯಾ ಅಂತ. ಸೊ ಮಾನ್ಸೂನ್ ಅನ್ನೋದು ನಮ್ಮ ಕೃಷಿಕರಿಗೊಂದಿಗೆ ಆಡುವಂತಹ ಒಂದು ಜೂಜಾಟ ಅಂತ. ಹವಾಮಾನ ಇಲಾಖೆನೇ ಹೇಳಿತ್ತು, ಈ ವರ್ಷ ಬೇಗನೆ ಮಾನ್ಸೂನ್ ಬಂದಿದೆ, ಹೀಗಾಗಿ ಏನಾಗ್ಬೋದು, ಮಳೆ ಚೆನ್ನಾಗಿ ಆಗ್ಬೋದು ಅಂತ ಹೇಳಿದ್ರು. ಕರ್ನಾಟಕಕ್ಕೆ ಮುಂಗಾರು ಒಂದು ವಾರ ಆದ್ರೂ ಕೂಡ ಏನಾಗಿಲ್ಲ, ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಬಂದಿಲ್ಲ, ಸ್ವಲ್ಪ ಅಲ್ಲಲ್ಲಿ ಹನಿ ಬರ್ತಾ ಇದೆ. ಸೊ ನೋಡ್ಬೇಕು ಏನಾಗುತ್ತಂತ. ಮಳೆ ಕೈ ಕೊಟ್ರೆ ಮತ್ತೆ ರೈತನ ಸ್ಥಿತಿ ಮತ್ತೆ ದುಸ್ಥಿತಿಗೆ ಹೋಗುವಂತ ಚಾನ್ಸಸ್ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಏನಿದೆ ಅಂದ್ರೆ ನಮ್ಮ ಭಾರತದಲ್ಲಿ ಮೊದಲ ವರ್ಚುವಲ್ ಪ್ರಭಾವಿಯಾಗಿ ಕೈರಾ ಅವರು ಹೊರಹೊಮ್ಮಿದ್ದಾರೆ. ಏನಕ್ಕೆ ಅಂತಂದ್ರೆ ಇವರು ಇನ್ಸ್ಟಾಗ್ರಾಮ್ ಅಲ್ಲಿ 100,000 ಹೆಚ್ಚಾಗಿ ಫಾಲೋವರ್ಸ್ ನ ಹೊಂದಿದ್ದಾರೆ ಅಂತ ಹೇಳ್ಬೋದು. ಓಕೆ, ಸೊ ಏನಂತಾರೆ ಈ ಕೈರಾ ಅವರು, ಇವರು ವರ್ಚುವಲ್ ಪ್ರಭಾವಿ ಅಂದ್ರೆ ಕೈರಾ ಅಂತ ಯಾರು ಜೀವಂತ ವ್ಯಕ್ತಿ ಇಲ್ಲ, ಇವರು ಒಂದು ಕ್ಯಾರೆಕ್ಟರ್, ಅಂದ್ರೆ ಒಂದು ಇಮ್ಯಾಜಿನರಿ ಅಲ್ಲ, ವರ್ಚುವಲ್ ಅಂತಂದ್ರೆ ಇವರಿಲ್ಲ. ಆದ್ರೂ ಕೂಡ ಈ ಒಂದು ವ್ಯಕ್ತಿಯನ್ನ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೀವಿ. ಎಷ್ಟು ಜನ ಫಾಲೋ ಮಾಡ್ತಿದ್ದಾರೆ ಅಂದ್ರೆ 100,000 ಜನರಷ್ಟು ಏನ್ ಮಾಡ್ತಿದ್ರೆ ಇವ್ರನ್ನ ಫಾಲೋ ಮಾಡ್ತಿದ್ರೆ. ಸೊ ಹೀಗಾಗಿ ಭಾರತದ ಮೊದಲ ವರ್ಚುವಲ್ ಪ್ರಭಾವಿ ಯಾರು, ಕೈರಾ ಅಂತ ಹೇಳಿ. ಸೊ ಕೈರಾ ಅವ್ರ ಇನ್ಸ್ಟಾಗ್ರಾಮ್ ಸಿಕ್ಕರೆ ಫಾಲೋ ಮಾಡಿ. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ, ಈಗ ಬಾಂಗ್ಲಾದೇಶ್ ಜೊತೆಗೆ ಭಾರತ ಮತ್ತು ಬಾಂಗ್ಲಾದೇಶ್ ಮಾಡುವಂತಹ ಒಂದು ಜಂಟಿ ಸಮರಾಭ್ಯಾಸ ಯಾವುದು, ಸಂಪ್ರೀತಿ ಅಂತ ಹೇಳಿ. ಸೊ ಈ ಸಂಪ್ರೀತಿಯ 10ನೇ ಆವೃತ್ತಿಯನ್ನ ಆಯೋಜನೆ ಮಾಡಲಾಗಿದೆ. ಸೊ ಪ್ರತಿ ವರ್ಷ 2010ರಿಂದ ನಾವೇನ್ ಮಾಡ್ತಾ ಇದೀವಿ, ಪ್ರತಿ ವರ್ಷ ಭಾರತ ಮತ್ತು ಬಾಂಗ್ಲಾದೇಶದವರು ಇಬ್ಬರ ಒಂದು ರಕ್ಷಣಾ ವಲಯದಲ್ಲಿ ಏನ್ ಮಾಡ್ತಾ ಇದೀವಿ, ಇಂತಹ ಒಂದು ಜಂಟಿ ಸಮರಾಭ್ಯಾಸ ಅಂತ ಹೇಳಿ. ಜಂಟಿ ಸಮರಾಭ್ಯಾಸ ಅಂದ್ರೆ ಎರಡೂ ದೇಶದ ಒಂದು ರಕ್ಷಣಾ ಪಡೆಗಳು ಸೇರ್ಕೊಂಡು ಒಂದ್ ವೇಳೆ ಯುದ್ಧದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಒಂದೇ ಪಕ್ಷವಾಗಿ ಹೋರಾಟ ಮಾಡಿದ್ರೆ ನಮ್ಮ ನಡುವೆ ಯಾವ ರೀತಿ ಸಮನ್ವಯತೆ ಇರಬೇಕು, ಯಾವ ರೀತಿ ಕೋಆರ್ಡಿನೇಷನ್ ಇರಬೇಕು ಅಂತ ನಾವು ಮಾಡುವಂತದ್ದು ಜಂಟಿ ಸಮರಾಭ್ಯಾಸ. ಓಕೆ, ಸೊ ಈಗ ಇದು 10 ವರ್ಷದಿಂದ ನಡೀತಾ ಬಂದಿತ್ತು, 2010ರಿಂದ. ಈಗ 10ನೇ ಒಂದು ಆವೃತ್ತಿಯನ್ನ ಈಗ ಆಯೋಜನೆ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಇಬ್ಬರ ನಡುವೆ ಒಂದು ಸಹಕಾರ ಹೆಚ್ಚಾಗುತ್ತೆ ಅಂತ ನಾರ್ಮಲ್ ನ್ಯೂಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಮೇನ್ ನ್ಯೂಸ್ಗೆ ಹೋಗೋಣ. ಫಸ್ಟ್ ನ್ಯೂಸ್ ಏನಿದೆ ಅಂದ್ರೆ ಬೆಂಗಳೂರು ರಸ್ತೆ ಗುಂಡಿಗಳು ಅಂತ ಹೇಳಿ. ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ಹಲವಾರು ರಸ್ತೆ ಗುಂಡಿಗಳು ಕಾಣಿಸ್ತಾ ಇದೆ. ಸೊ ಅದನ್ನ ಮುಚ್ಚಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಅವರು BBMP ಅವರು ಒಂದು ಆದೇಶ ಕೊಟ್ಟಿದ್ದಾರೆ. ಏನಂತ, 10 ದಿನದೊಳಗಡೆ ನೀವು ಅಮೆರಿಕನ್ ರೋಡ್ ಟೆಕ್ನಾಲಜಿ ಅಂಡ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡು ಈ ಒಂದು ರಸ್ತೆ ಗುಂಡಿಗಳನ್ನ 10 ದಿನದೊಳಗಡೆ ನೀವು ಮುಚ್ಚಲೇಬೇಕು ಅಂತ ಹೇಳಿ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಸೊ ಈ ಕಂಪನಿ ಏನ್ ಮಾಡುತ್ತೆ, ಯಾವ ಕಂಪನಿ, ಅಮೆರಿಕನ್ ರೋಡ್ ಟೆಕ್ನಾಲಜಿ ಅಂಡ್ ಪ್ರೈವೇಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅವರು ಯಂತ್ರ ಚಾಲಿತ ಅಂತಂದ್ರೆ ಪೈಥಾನ್ ಅಂತ ಒಂದು ಯಂತ್ರದ ಮೂಲಕ ಈ ಒಂದು ರಸ್ತೆ ಗುಂಡಿಗಳನ್ನ ಮುಚ್ಚುವ ಕಾಮಗಾರಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಸೊ ಅಂದ್ರೆ ಈಗ ಏನಾಗುತ್ತಂದ್ರೆ, ಈಗ ನಾವು ನೋಡಿದ್ವಿ ಬೆಂಗಳೂರಲ್ಲಿ ಬಹಳಷ್ಟು ಕಡೆ ಗುಂಡಿಗಳಿತ್ತು. ಬಹಳಷ್ಟು ಜನ ಎಸ್ಪೆಷಲಿ 2 ವೀಲರ್ ಅಲ್ಲಿ ಹೋಗೋರು ಆ ರಸ್ತೆ ಗುಂಡಿಗಳು ಕಾಣದೆ ಅದಕ್ಕೆ ಡಿಕ್ಕಿ ಹೊಡೆದು ಬಹಳಷ್ಟು ಜನ ಸತ್ತೋದ್ರು. ಓಕೆ, ಸೊ ಇದು ಫ್ಯಾಕ್ಟ್. ಎಷ್ಟೇ ಹೇಳಿದ್ರು ನಮ್ಮ BBMP ಏನ್ ಮಾಡ್ತಿಲ್ಲ, ಆ ರಸ್ತೆಗಳನ್ನ ಸರಿ ಮಾಡುವಂತ ಕ್ರಮ ಹೇಳ್ತಿಲ್ಲ. ಸೊ ಆಕ್ಚುಲಿ ಇದನ್ನ ಹೈಕೋರ್ಟ್ ದವ್ರು ಹೇಳ್ಬಾರ್ದು, BBMPಗೆ ಹೈಕೋರ್ಟ್ ದವ್ರು ಹೇಳ್ಬಾರ್ದು, BBMPಗೆ ಗೊತ್ತಿರಬೇಕು. ರಸ್ತೆಗಳನ್ನ ನಿರ್ವಹಣೆ ಮಾಡುವಂತ ಕೆಲಸ ಯಾರ್ದು, BBMP ದವರು. ಈಗ ಹೈಕೋರ್ಟ್ ಯಾವ ಲೆವೆಲ್ ಹೋಗಿದೆ ಅಂದ್ರೆ, BBMP ದವ್ರು ಹೇಳ್ತಿದ್ರೆ ಹೋಗ್ರಿ ಎಲ್ಲಿಗೆ, ಅಮೆರಿಕಾದ ಒಂದು ಕಂಪ್ನಿ ಇದೆ, ಆ ಕಂಪ್ನಿ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳಿ. ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ, ಸ್ವಯಂ ಚಾಲಿತವಾದಂತಹ ಆಟೋಮೆಟಿಕ್ ಆಗಿ ರಸ್ತೆಗಳನ್ನ, ಇಲ್ಲಿ ನೋಡ್ತಾ ಇದ್ವಿ ಚಿತ್ರದಲ್ಲಿ, ರಸ್ತೆಗಳನ್ನ ಕರೆಕ್ಟ್ ಮಾಡುವಂತಹ ಒಂದು ಮಷೀನ್ ತಗೊಂಡ್ಬಂದು ಬೇಗನೆ ಏನ್ ಮಾಡಬೇಕು, ಆ ರಸ್ತೆ ಗುಂಡಿಗಳನ್ನ ಮುಚ್ಚಿ. ನಿಮ್ಮಂತರೂ ಆಗಲ್ಲ, ಅಟ್ಲೀಸ್ಟ್ ಆ ಕಂಪನಿ ಜೊತೆಗಾದ್ರೂ ಮಾತಾಡಿ ಅವರಾದ್ರೂ ಇದನ್ನ ಮುಚ್ಚಲಿ ಅಂತ ಹೇಳಿ BBMP ದವರಿಗೆ ಆದೇಶವನ್ನ ಮಾಡಿದ್ದಾರೆ. ಸೊ ಅಟ್ಲೀಸ್ಟ್ ಈ ತರ ಗುಂಡಿಗಳನ್ನ ಮುಚ್ಚಿದ್ರೆ ಮುಂದಿನ ದಿವಸ ಜನ ಸಾಯೋದಾದ್ರೂ ಕಡಿಮೆ ಆಗುತ್ತಂತ ಅನ್ಕೋಣ. ನೋಡೋಣ, ಅಟ್ಲೀಸ್ಟ್ ಇದನ್ನಾದ್ರೂ ಫಾಲೋ ಮಾಡಬೇಕು BBMP ದವರು, ಏನಾಗುತ್ತಂತ. ಸೊ ನೆಕ್ಸ್ಟ್ ಒಂದು ನ್ಯೂಸ್ ಏನಾಗ್ಬಿಟ್ಟು, ಈಗ ವಾಯುದಳದ ಒಂದು ಪಾರಂಪರಿಕ ಕೇಂದ್ರ ಅಂತ ಹೇಳಿ ಫಸ್ಟ್ ಟೈಮ್, ಓಕೆ, ಇದನ್ನ ಚಂಡೀಗಢದಲ್ಲಿ ನಾವೇನ್ ಮಾಡ್ತಿದ್ವಿ, ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಸೊ ಏನಪ್ಪಾ ಅಂತಂದ್ರೆ, ಈಗ ವಾಯುಸೇನೆದವರು, ಓಕೆ, ಸೊ ವಾಯುಸೇನೆದವರು ಬೇರೆ ಬೇರೆ ಯುದ್ಧದಲ್ಲಿ ಭಾಗವಹಿಸಿದ್ರು. ಆ ಯುದ್ಧದಲ್ಲಿ ಏನೇನು ಕೊಡುಗೆಯನ್ನ ನೀಡಿದ್ದಾರೆ, ಅವ್ರು ಯಾವ ರೀತಿ ಕೆಲಸ ಮಾಡಿದ್ರು, ಅಥವಾ ಯಾವ್ಯಾವ ಪ್ಲೇನ್ಗಳಿತ್ತು, ಈ ಪರಿಸ್ಥಿತಿಗಳು ಎಂಥದ್ದಿತ್ತು. ಸೊ ಒಟ್ಟಿನಲ್ಲಿ ನಮ್ಮ ರಕ್ಷಣಾ ಕ್ಷೇತ್ರದಲ್ಲಿ ವಾಯುದಳದ ಒಂದು ಕೊಡುಗೆಯನ್ನ ಬಿಂಬಿಸುವಂತಹ ಒಂದು ಮ್ಯೂಸಿಯಂ ಅನ್ನ ನಾವು ಸ್ಟಾರ್ಟ್ ಮಾಡ್ತಿದ್ವಿ. ಎಲ್ಲಿ,
ಚಂಡೀಗಢದಲ್ಲಿ. ಸೊ ಅದಕ್ಕೆ ನಾವೇನಂತ ಹೇಳ್ತಿದ್ವಿ, ವಾಯುದಳದ ಪಾರಂಪರಿಕ ಕೇಂದ್ರ ಅಂತ. ಸೊ ಫಸ್ಟ್ ಟೈಮ್ ಇದು ವಾಯುದಳಕ್ಕೆ ಸಂಬಂಧಪಟ್ಟಂತ ಮೊದಲ ಒಂದು ಪಾರಂಪರಿಕ ಕೇಂದ್ರವಾಗಿ ಇದು ಬರುತ್ತೆ. ಇಲ್ಲಿ ಹೋದ್ರೆ ನಾವು ನೋಡ್ಬೋದು ನಮ್ಮ ವಾಯುಸೇನದವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಅಥವಾ ಯುದ್ಧದ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದಂತ ಕೊಡುಗೆಗಳನ್ನ ಅವ್ರು ನೀಡಿದ್ರು ಅಂತ ಹೇಳಿ ಪೂರ್ತಿ ಇನ್ಫಾರ್ಮೇಶನ್ ಇಲ್ಲಿ ಸಿಗುವಂತೆ ಅವರು ಮಾಡ್ತಾರೆ. ಸೊ ನೋಡೋಣ, ಇದು ಜಾರಿಗೆ ಬಂದ್ಮೇಲೆ ಮತ್ತೊಂದ್ಸಾರಿ ನ್ಯೂಸ್ ಅಲ್ಲಿ ಬರುತ್ತೆ, ಅವಾಗ ಯಾವಾಗ ಬರುತ್ತೆ ಗೊತ್ತಿಲ್ಲ, ಬಟ್ ಅವತ್ತು ಇದನ್ನ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ನ್ಯೂಸ್ ಏನಿದೆ ಅಂದ್ರೆ ಬೆಂಗಳೂರು ಉಪನಗರ ರೈಲು ಯೋಜನೆ ಅಂತ ಹೇಳಿ. ಈಗ ನಾವು ನೋಡ್ತಾ ಇದೀವಿ ಬೆಂಗಳೂರಲ್ಲಿ ದಿನೇ ದಿನೇ ಜಾಸ್ತಿ ಟ್ರಾಫಿಕ್ ಆಗ್ತಾನೆ ಇದೆ, ಅದು ಎಲ್ರಿಗೂ ತಲೆನೋವು. ಸೊ ಇದನ್ನ ಎಂಡ್ ಮಾಡ್ಬೇಕು ಅಂತ ಮತ್ತೆ ಸುಗಮ ಸಂಚಾರ ವ್ಯವಸ್ಥೆಗೆ ದಾರಿ ಮಾಡ್ಕೊಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಒಂದು ಸಹಯೋಗದಲ್ಲಿ, ಅಂದ್ರೆ ಕೇಂದ್ರ ಸರ್ಕಾರವರು ರಾಜ್ಯ ಸರ್ಕಾರದ ಒಂದು ಹೆಲ್ಪ್ ತಗೊಂಡು ಜಾರಿಗೆ ತರುತ್ತಿರುವಂತಹ ಒಂದು ಬೆಂಗಳೂರು ಉಪನಗರ ರೈಲು ಯೋಜನೆಗೆ ಜೂನ್ 20 ಪ್ರಧಾನ ಮಂತ್ರಿ ಅವರು ಏನ್ ಮಾಡಿದ್ದಾರೆ, ಶಂಕುಸ್ಥಾಪನೆಯನ್ನ ಮಾಡ್ಲಿದ್ದಾರೆ. ಓಕೆ, ಸೊ ಈಗ ಏನೇನಾಗತ್ಬಿಟ್ಟಿದ್ರಿಂದ, ಸೊ ಈ ಯೋಜನೆ 1983 ನಮ್ಮ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನ ತರಬೇಕು ಅಂತ ಹೇಳಿ ಕನಸಾಗಿತ್ತು. ಸೊ ಇವಾಗ ರೈಲು ಆಧಾರಿತ ಕ್ಷಿಪ್ರ ಸಾರಿಗೆ ವ್ಯವಸ್ಥೆ ಮೂಲಕ ಈ ಒಂದು ಬೆಂಗಳೂರನ್ನು ಅದರ ಒಂದು ಉಪನಗರದೊಂದಿಗೆ ಸಂಪರ್ಕಿಸುವಂತ ಒಂದು ಗುರಿಯನ್ನ ಹೊಂದಿದೆ. ಸೊ ಇದು 2026 ವೇಳೆಗೆ ಈ ಒಂದು ಯೋಜನೆ ಕಂಪ್ಲೀಟ್ ಆಗುವಂತ ಒಂದು ಚಾನ್ಸಸ್ ಇದೆ. ಓಕೆ, ಸೊ ಅಂದ್ರೆ ಈಗ ನಾವು ನೋಡ್ತಾ ಇದೀವಿ ಬೆಂಗಳೂರು ರೈಲು ಉಪನಗರ ಯೋಜನೆ ಅಂತ ಹೇಳಿ. ಸೊ ಈಗ ಮ್ಯಾಪ್ ಅಲ್ಲಿ ನಾವು ನೋಡ್ತಾ ಇದೀವಿ, ಈಗ ಬೆಂಗಳೂರಿದೆ, ಬೆಂಗಳೂರು ಪಕ್ಕದಲ್ಲಿ ಯಾವ್ದ್ಯಾವ್ದು ಈಗ ಕೆಂಗೇರಿ ಆಗಿರ್ಬೋದು, ಓಕೆ, ಸೊ ರಾಜನಕುಂಟೆ ಆಗಿರ್ಬೋದು, ದೇವನಹಳ್ಳಿ ಆಗಿರ್ಬೋದು, ಇಲ್ಲಿ ನಾವು ರೈಲನ್ನ ಮೆಟ್ರೋ ರೈಲ್ ಅಲ್ಲ, ನಾರ್ಮಲ್ ರೈಲ್ವೆನ, ಸೊ ಮೆಟ್ರೋ ರೈಲು ಬೇರೆ, ಬೆಂಗಳೂರು ಉಪನಗರ ರೈಲು ಯೋಜನೆ ಎರಡು ಬೇರೆ, ಹೌದಾ. ಈಗ ಕ್ರಾಂತಿವೀರರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಏನಿದೆಯಲ್ಲ ಮೆಜೆಸ್ಟಿಕ್ ಅಲ್ಲಿ, ಸೊ ಅಲ್ಲಿಂದ ದೇವನಹಳ್ಳಿಗೆ ಒಂದು ರೂಟು ಇಲ್ಲಿ ತೋರಿಸಿದಾರಲ್ಲ. ಸೊ ಇಲ್ಲಿ ನಾವು ಬೆಂಗಳೂರು ರೈಲ್ವೆ ಸ್ಟೇಷನ್ ಅಥವಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇಂದ ಎಲ್ಲಿಗೆ ಹೋಗ್ಬೇಕು, ದೇವನಹಳ್ಳಿಗೆ ಹೋಗ್ಬೇಕು. ಅದಕ್ಕೊಂದು ರೈಲು ಮಾರ್ಗವನ್ನ ಮಾಡೋದು, ಅಂದ್ರೆ ಇಲ್ಲಿ ರೈಲ್ವೆ ಇಲ್ಲಿಂದ ಹೊರಟು ಇಲ್ಲಿವರೆಗೂ ಹೋಗ್ಬೇಕು. ಅದು ನೆಕ್ಸ್ಟ್ ಬೈಯಪ್ಪನಹಳ್ಳಿಯಿಂದ ಹೇಳಿ ಯಾವ್ದಿದು ಚಿಕ್ಕ ಬಾನಾವರ ಅಂತ ಹೇಳಿ. ಸೊ ಎಲ್ಲಿದೆ ಬೈಯಪ್ಪನಹಳ್ಳಿಯಿಂದ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಚಿಕ್ಕ ಬಾನಾವರ. ಸೊ ಈ ತರ ನಾವೇನ್ ಮಾಡ್ತಿದ್ವಿ. ಇನ್ನೊಂದು ಏನಂದ್ರೆ ಕೆಂಗೇರಿಯಿಂದ ವೈಟ್ ಫೀಲ್ಡ್ ವರೆಗೂ. ಸೊ ಇಲ್ಲಿ ಕೆಂಗೇರಿ ಇತ್ತು, ಕೆಂಗೇರಿಯಿಂದ ಇಲ್ಲಿಗೂ ಕಾಣಿಸ್ತಾ ಇಲ್ಲ ನಿಮ್ ಬಹಳಷ್ಟು ಜನಕ್ಕೆ, ಸೊ ವೈಟ್ ಫೀಲ್ಡ್. ಸೊ ಈ ತರ ನಾವೇನ್ ಮಾಡ್ತಿದ್ವಿ, ಮೆಟ್ರೋ ರೈಲ್ವೆ ಜೊತೆಗಾಗಿ ಉಪನಗರ ರೈಲ್ವೆ ಅಂತ ಹೇಳಿ. ಸೊ ಬೆಂಗಳೂರು ನಗರ ಮತ್ತು ಅದರ ಸುತ್ತಮುತ್ತಲು ನಾವು ನೋಡಿದ್ವಲ್ಲ, ಈ ಉಪನಗರಗಳಲ್ಲಿ ರೈಲ್ವೆನ ಓಡಿಸ್ಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಟ್ರಾಫಿಕ್ ಕಡಿಮೆ ಆಗುತ್ತೆ. 83ರಿಂದ ಮಾಡ್ಬೇಕಿತ್ತು, ಬಟ್ ಈಗ ಶಂಕುಸ್ಥಾಪನೆ ಯಾವಾಗ ಆಗ್ತಿದೆ, 2022ಕ್ಕೆ ಆಗ್ತಿದೆ. ಅನ್ಕೊಂಡಂಗೆ ನಡೆದ್ರೆ ಇದು ಮುಗಿಯೋದು ಯಾವಾಗ, 2026ಕ್ಕೆ. ಅಂದ್ರೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ನಾವು ಅನೌನ್ಸ್ ಮಾಡಿದ್ರು ಇದಕ್ಕೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ. ಆ ದುಡ್ಡು ಕೂಡ ಕರೆಕ್ಟ್ ಆಗಿ ಕೊಟ್ಟಿರಲ್ಲ. ನೋಡೋಣ 26 ಒಳಗಡೆ ಅಥವಾ 28 ಒಳಗಡೆ ಆದ್ರೂ ಮುಗಿದ್ರೆ ಇದು ಬಹಳ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಬೆಂಗಳೂರು ಬಗ್ಗೆ ಮಾತಾಡ್ತಿದೀವಿ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರುವಂತಹ ಬಯೋ ಇನ್ನೋವೇಷನ್ ಸೆಂಟರ್ ಅಲ್ಲಿ ನಾವೇನ್ ಮಾಡ್ತಿದ್ವಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಒಂದು ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತ್ತು. ಸೊ ಈಗ 2020ರಿಂದ ಇದೇನು ಕೋವಿಡ್ ಟೈಮ್ ಬಂತಲ್ಲ, ಸೊ ಕೋವಿಡ್ ಬಂದಾಗಿನಿಂದ ನಾವು ಆರೋಗ್ಯದ ಒಂದು ಕ್ಷೇತ್ರದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸ್ತಾ ಇದೀವಿ. ಅದರ ಒಂದು ಮುಂದಿನ ಹಂತವಾಗಿ ನಾವೇನ್ ಮಾಡ್ತಾ ಇದ್ವಿ, 3 ಬೇರೆ ಬೇರೆ ಕೇಂದ್ರಗಳನ್ನ ಎಲ್ಲಿ ಸ್ಥಾಪನೆ ಮಾಡ್ತಾರೆ, ಬೆಂಗಳೂರಿನ ಬಯೋ ಇನ್ನೋವೇಷನ್ ಸೆಂಟರ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿದೆ, ನಿರ್ಧಾರ ಮಾಡಿದೆ. ಎಂತಹ ಸೆಂಟರ್ಸ್ ಅಂತಂದ್ರೆ, ಒಂದು ಸಾಂಕ್ರಾಮಿಕ ಸನ್ನದ್ಧ ಕೇಂದ್ರ ಅಂತ ಹೇಳಿ, ಸೆಂಟರ್ ಫಾರ್ ಪೆಂಡೆಮಿಕ್ ಪ್ರಿಪೇರ್ಡ್ನೆಸ್ ಅಂತ ಹೇಳಿ. ಈ ಕೋವಿಡ್ ಬಂತಲ್ಲ, ಕೋವಿಡ್ ತರ ಯಾವುದೇ ಒಂದು ಸಾಂಕ್ರಾಮಿಕ ರೋಗ ಬಂದ್ರೆ ಅದಕ್ಕೆ ನಾವೇನಾಗಿರ್ಬೇಕು, ಸನ್ನದ್ಧರಾಗಿರ್ಬೇಕು. ಫಾರ್ ಎಕ್ಸಾಂಪಲ್, ಕೋವಿಡ್ ಬಂದ ತಕ್ಷಣ ನಮ್ಮ ಹತ್ರ ಏನಿರಲಿಲ್ಲ, ಸ್ಯಾನಿಟೈಸರ್ ಇಲ್ಲ, ಮಾಸ್ಕ್ ಇರಲಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ, ಆಕ್ಸಿಜನ್ ಸಿಲಿಂಡರ್ ಇರಲಿಲ್ಲ. ಸೊ ಈ ರೀತಿ ಇವೆಲ್ಲ ಮೊದಲೇ ನಾವು ಪ್ರಿಪೇರ್ ಆಗಿರ್ಬೇಕು. ಯಾವುದೋ ಒಂದು ಸಾಂಕ್ರಾಮಿಕ ಬಂದ್ರೆ ಅದನ್ನ ಪ್ರಿಪೇರ್ ಮಾಡುವಂತ ಒಂದು ಕೇಂದ್ರವನ್ನ ನಾವು ಸ್ಟಾರ್ಟ್ ಮಾಡ್ತಿದ್ವಿ. ಅಂದ್ರೆ ಈಗ ಕೋವಿಡ್ ಆದ್ಮೇಲೆ ಮತ್ತೆ ಯಾವ್ದಾದ್ರು ಸಾಂಕ್ರಾಮಿಕ ಬಂದ್ರೆ ಅದ್ರ ಬಗ್ಗೆ ರೆಡಿ ಆಗಿರೋದಕ್ಕೆ ಒಂದು ಕೇಂದ್ರ. ಸೊ ಒಂದೇದು. ಎರಡನೇದು ದೀರ್ಘಾಯುಷ್ಯ ಕೇಂದ್ರ ಅಂತ ಹೇಳಿ, ಸೆಂಟರ್ ಫಾರ್ ಲಾಂಗಿವಿಟಿ ಅಂತ ಹೇಳಿ, ಅಂದ್ರೆ ಆಯುಷ್ಯವನ್ನ ಯಾವ ರೀತಿ ಹೆಚ್ಚು ಮಾಡ್ಕೋಬೇಕು ಅದ್ರ ಬಗ್ಗೆ ಇರಬಹುದು. ಓಕೆ, ಮೂರನೇದು ಏನಪ್ಪಾ ಅಂತಂದ್ರೆ ಬಯೋ ರೆಪಾಸಿಟರಿ ಅಂಡ್ ಲಾಂಗಿವಿಟಿ ಅಂತ ಹೇಳ್ತಾರೆ. ಸೊ ಬಯೋ ರೆಪಾಸಿಟರಿ ಅಂತಂದ್ರೆ ಏನಂದ್ರೆ, ಈಗ ಜೈವಿಕ ಭಂಡಾರ ಕೇಂದ್ರ ಅಂತ. ನಾವು ಏನು ನಮ್ಮ DNA ಈ ತರ ಎಲ್ಲ ಕೆಲಸ ಇರುತ್ತಲ್ಲ, ಸೊ ಜೆನೆಟಿಕ್ಸ್ ಅಥವಾ ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಒಂದು ಡೆಪಾಸಿಟರಿ ಅಥವಾ ಒಂದು ಏನಂತ ಹೇಳ್ತಿದ್ವಿ, ಬ್ಯಾಂಕ್ ತರ, ಇದನ್ನ ಭಂಡಾರ ತರ ಇದನ್ನ ಸ್ಟಾರ್ಟ್ ಮಾಡೋಕಂತ ಮಾಡಿದ್ರಿ. ಈ 3ರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋದು ಯಾವುದು, ಸಾಂಕ್ರಾಮಿಕ ಸನ್ನದು ಕೇಂದ್ರ ಅಂತ.
ಸೊ ಒಂದು ಸಾಂಕ್ರಾಮಿಕ ಸಂದರ್ಭ ಕೇಂದ್ರ, ಇನ್ನೊಂದು ದೀರ್ಘಾಯುಷ್ಯ ಕೇಂದ್ರ, ಇನ್ನೊಂದು ಜೈವಿಕ ಭಂಡಾರ ಕೇಂದ್ರ ಅಂತ ಹೇಳಿ 3 ಕೇಂದ್ರಗಳು ಎಲ್ಲಿ ಸ್ಥಾಪನೆ ಆಗಲಿವೆ? ಬಯೋ ಇನ್ನೋವೇಷನ್ ಸೆಂಟರ್ ನಲ್ಲಿ ಸ್ಥಾಪನೆ ಮಾಡ್ಬೇಕಂತ ಸರ್ಕಾರ ನಿರ್ಧಾರ ಮಾಡಿದೆ. ಸೊ ನೀವು ಸ್ಥಾಪನೆ ಮಾಡುವ ದಿವಸವೂ ಕೂಡ ನಾವೇನ್ ಮಾಡ್ಬೇಕು, ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ. ಓಕೆ, ನೆಕ್ಸ್ಟ್ ನ್ಯೂಸ್ ಏನಿದೆ ಅಂದ್ರೆ ವೈದ್ಯರ ಪ್ರಮಾಣ ವಚನ ಅಂತ ಹೇಳಿ. ಈಗ ದೇಶದಲ್ಲಿ ಈ ಒಂದು ಪ್ರಮಾಣ ವಚನದ ಬಗ್ಗೆ ಹಲವಾರು ವಿವಾದಗಳು ಶುರುವಾಗ್ತಾ ಇದೆ. ಏನಕ್ಕೆ ಅಂತಂದ್ರೆ ಮೊದಲು ಪ್ರಮಾಣ ವಚನವನ್ನ ಯಾರು ಬೋಧಿಸ್ತಾ ಇದ್ರು ಅಂದ್ರೆ ಗ್ರೀಸ್ ನ ವೈದ್ಯರಾದಂತಹ ಹಿಪ್ಪೋಕ್ರೇಟ್ಸ್ ಲಿಖಿತದ ಪ್ರಮಾಣ ವಚನವನ್ನ ವೈದ್ಯರಿಗೆ ಬೋಧಿಸ್ತಿದ್ರು. ಆದ್ರೆ ಇವಾಗ ಚರಕ ಪ್ರಮಾಣ ವಚನವನ್ನ ನೀವು ಬೋಧಿಸ್ಬೇಕು ಅಂತೇಳಿ ಹಲವಾರು ವಿವಾದ ಶುರುವಾಗ್ತಿದೆ. ಹೌದಾ? ಸೊ ಈಗ ಇದ್ರ ಬಗ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗದವರು ಒಂದು ಕರಡನ್ನ ಪ್ರಿಪೇರ್ ಮಾಡಿ ಒಂದು ಗೈಡ್ ಲೈನ್ಸ್ ನ ಬಿಡುಗಡೆ ಮಾಡಿದ್ದಾರೆ. ಸೊ ಆ ಗೈಡ್ ಲೈನ್ಸ್ ಅಲ್ಲಿ ಏನಿದೆ ಅಂತಂದ್ರೆ ವಿಶ್ವ ವೈದ್ಯಕೀಯ ಸಂಘಟನೆಯ ತನ್ನ 1948ರ 2ನೇ ವೈದ್ಯಕೀಯ ಸಮಾವೇಶನದಲ್ಲಿ ಅನುಮೋದನೆ ನೀಡಿದಂತಹ ಏನ್ ಪ್ರಮಾಣ ವಚನವನ್ನ ಬೋಧಿಸಿದ್ರು ಅದನ್ನೇ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಮಾಣ ವಚನವನ್ನ ಬೋಧಿಸ್ಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಓಕೆ, ಅಂದ್ರೇನು, ಈಗ ಗ್ರೀಸ್ ನ ವೈದ್ಯ ಹಿಪ್ಪೋಕ್ರೇಟ್ಸ್ ಹೇಳಿದಂತ ಒಂದು ಪ್ರಮಾಣ ವಚನ ಇಲ್ಲಿವರೆಗೂ ವೈದ್ಯರಿಗೆ ಬೋಧಿಸ್ತಿದ್ವಿ. ಬಟ್ ಕೆಲವೊಂದಿಷ್ಟು ಜನಕ್ಕೆ ಇದರಲ್ಲಿ ಕೂಡ ಏನು ವಿವಾದ ಕಂಡು ಬಂತು. ಸೊ ಹಿಪ್ಪೋಕ್ರೇಟ್ಸ್ ಅಂತ ಯಾಕೆ ಹೇಳ್ತೀರಿ, ನಮ್ಮ ಚರಕನ ಒಂದು ಪ್ರಮಾಣ ವಚನ ಹೇಳಿ ಅಂತ ಹೇಳಿದ್ರು. ಸೊ ಈಗ ನಮ್ಮ ರಾಷ್ಟ್ರೀಯ ವೈದ್ಯಕೀಯ ಆಯೋಗದವ್ರು ಏನ್ ಮಾಡಿದಾರೆ ಅಂತಾನೆ, ಈ ಕಡೆ ಹಿಪ್ಪೋಕ್ರೇಟಿಸ್ ಹೇಳ್ತಿಲ್ಲ, ಈ ಕಡೆ ಚರಕದ್ದು ಹೇಳ್ತಿಲ್ಲ. ಅವ್ರು ಏನ್ ಹೇಳಿದ್ರು ಅಂದ್ರೆ 1948ರಲ್ಲಿ ವಿಶ್ವ ವೈದ್ಯಕೀಯ ಸಂಘಟನೆದವರು ಅವರು ತಮ್ಮ ಒಂದು ಸಮಾವೇಶದಲ್ಲಿ, ಅಂದ್ರೆ ಅದು 2ನೇ ಸಮಾವೇಶ ಅಂತ ಅದು ಬೇಕಾಗಿಲ್ಲ. ಸೊ ವಿಶ್ವ ವೈದ್ಯಕೀಯ ಸಂಘಟನೆಯ ಸಮಾವೇಶದಲ್ಲಿ ಯಾವ್ದು ಅನುಮೋದನೆ ಮಾಡಿದ್ರು, ಅವರು ಯಾವ್ದಕ್ಕೆ ಎಸ್ ಅಂದಿದ್ರಲ್ಲ ಅದನ್ನ ಪ್ರಮಾಣ ವಚನ ಮಾಡೋದಕ್ಕೆ ತಿಳಿಸಿದ್ದಾರೆ. ಸೊ ಇದು ನ್ಯೂಟ್ರಲ್ ಆಗಿ ಇದು ಬೆಸ್ಟ್ ಸ್ಟೆಪ್. ಸೊ ಆ ಕಡೆನೂ ಬೇಡ, ಈ ಕಡೆನೂ ಬೇಡ, ಕರೆಕ್ಟ್ ಆಗಿ ಯಾವ್ದಿದೆ ಅದನ್ನ ಫಾಲೋ ಮಾಡೋಣ ಅಂತ ಹೇಳಿ ರಾಷ್ಟ್ರೀಯ ವೈದ್ಯಕೀಯ ಆಯೋಗದವರು ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ. ನೋಡೋಣ, ಇದ್ರ ಬಗ್ಗೆ ವಿವಾದ ಮಾಡೋದಕ್ಕೆ ಬಹಳಷ್ಟು ಜನ ಸುಮ್ಮನೆ ಕೂತಿದ್ದಾರೆ. ಅವ್ರು ಮತ್ತೇನಾದ್ರೂ ವಿವಾದ ಮಾಡಿದ್ರೆ ಇದನ್ನ ಡಿಸ್ಕಸ್ ನಾವು ಮಾಡ್ಬೇಕಾಗತ್ತೆ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಪುಟಿ ಏನಂತಂದ್ರೆ ಸುಂಕ ಮಂಡಳಿ ಅಂತ ಹೇಳಿ, ಅಥವಾ ಇದನ್ನ ಟ್ಯಾರಿಫ್ ಕಮಿಷನ್ ಅಂತ ಹೇಳ್ತೀವಿ. ಸೊ ಈ ಟ್ಯಾರಿಫ್ ಕಮಿಷನ್ ಅನ್ನೋದು 1951ರಲ್ಲಿ ಬಂದಿತ್ತು. ಯಾಕೆ ಬಂದಿತ್ತು ಅಂದ್ರೆ ನಾವು ಬೇರೆ ದೇಶಗಳಿಂದ ವಸ್ತುಗಳನ್ನ ಆಮದು ಮಾಡ್ಕೊಂಡ್ರೆ, ಅಂದ್ರೆ ಇಂಪೋರ್ಟ್ ಮಾಡ್ಕೊಂಡ್ರೆ, ಸೊ ಅವಾಗ ಏನಿರಲಿಲ್ಲ, ನಮ್ಮ ದೇಶ ಬಹಳಷ್ಟು ನಾವು ಪ್ರೊಟೆಕ್ಟಿಸಮ್ ಅಂತ ಹೇಳ್ತೀವಿ, ಪ್ರೊಟೆಕ್ಟಿವ್ ಆಗಿ ಹೋಗ್ತಾ ಇದ್ವಿ. ನಾವು ಬೇರೆ ದೇಶದಿಂದ ಹೆಚ್ಚಿನ ವಸ್ತುಗಳನ್ನ ಅವಾಗ ತರಿಸ್ಕೊಳ್ತಿರಲಿಲ್ಲ. ಸೊ ತರಿಸ್ಕೋಬೇಕಾದ್ರೆ ಏನ್ ಮಾಡ್ತಿದ್ರು, ಅವಶ್ಯವಾಗಿರುವಂತ ವಸ್ತುಗಳನ್ನ ನಾವು ತರಿಸ್ಕೊಳ್ತಾ ಇದ್ವಿ. ಹೆಚ್ಚಿನ ವಸ್ತುಗಳು ನಮ್ಮ ದೇಶದಲ್ಲಿ ಯಾವ್ದು ಉತ್ಪಾದನೆ ಆಗತ್ತಲ್ಲ ಅಂತಹ ವಸ್ತುಗಳನ್ನ ವಿದೇಶದಿಂದ ತರಿಸ್ಕೊಂಡಾಗ ಅವುಗಳ ಮೇಲೆ ಯಾವ ರೀತಿಯಾದಂತಹ ಒಂದು ಇಂಪೋರ್ಟ್ ಟ್ಯಾಕ್ಸ್ ಅಥವಾ ಏನಂತ ಹೇಳ್ತಿದ್ವಿ ಆಮದು ತೆರಿಗೆಯನ್ನ ಹಾಕಬೇಕು ಅಂತ ಹೇಳಿ ಒಂದು ಆಯೋಗವನ್ನ ಅಥವಾ ಒಂದು ಮಂಡಳಿಯನ್ನ ರಚನೆ ಮಾಡಿದ್ರು. ಅದಕ್ಕೆ ಏನಂತ ಹೇಳ್ತಿದ್ವಿ, ಸುಂಕ ಮಂಡಳಿ ಅಂತ. ಈ ಸುಂಕ ಮಂಡಳಿ ಅಥವಾ ಟ್ಯಾರಿಫ್ ಕಮಿಷನ್ ಯಾರ ಅಡಿಯಲ್ಲಿ ಕೆಲಸ ಮಾಡ್ತಿತ್ತು ಅಂದ್ರೆ ಕೇಂದ್ರ ಸರ್ಕಾರದ ವಾಣಿಜ್ಯ ಮತ್ತು ಉದ್ಯಮ ಸಚಿವಾಲಯದ ಕೆಳಗಡೆ ಇದು ಕೆಲಸ ಮಾಡ್ತಿತ್ತು. ಓಕೆ, ಸೊ ಇದನ್ನ ಎದಕ್ಕೆ ಸ್ಥಾಪನೆ ಮಾಡಿದ್ರು, ಆಮದು ವಸ್ತುಗಳ ಮೇಲೆ ತೆರಿಗೆ ಹಾಕೊಳ್ಳೋಕೆ ಅಥವಾ ಇಂಪೋರ್ಟ್ ಆಗುವಂತ ವಸ್ತುಗಳ ಮೇಲೆ ಟ್ಯಾಕ್ಸ್ ಎಷ್ಟು ಹಾಕ್ಬೇಕು ಏನು ಅನ್ನೋದನ್ನ ನಿರ್ಧಾರ ಮಾಡುವ ಒಂದು ಮಂಡಳಿ ಯಾವ್ದಾಗಿತ್ತು, ಸುಂಕ ಮಂಡಳಿ ಆಗಿತ್ತು. ಸೊ ಈಗ ಏನಾಯ್ತಪ್ಪ ಅಂದ್ರೆ ಈ ವಾಣಿಜ್ಯ ಮತ್ತು ಉದ್ಯಮ ಸಚಿವಾಲಯದವರು ಅಥವಾ ಕೇಂದ್ರ ಸರ್ಕಾರ ಏನ್ ಮಾಡಿದೆ, ಇದನ್ನ ವಿಸರ್ಜನೆ ಮಾಡಿದ್ರು, ಅಂದ್ರೆ ಡಿಸಾಲ್ವ್ ಮಾಡಿಬಿಟ್ರು. ಇನ್ನು ಮುಂದೆ ನಮ್ಮ ದೇಶದಲ್ಲಿ ಏನಿರಲ್ಲ, ಸುಂಕ ಮಂಡಳಿ ಅನ್ನೋದು ಇರಲ್ಲ. ಯಾಕಿರಲ್ಲ ಅಥವಾ ಯಾಕೆ ಇದನ್ನ ವಿಸರ್ಜನೆ ಮಾಡಿದ್ರು ಅಂತಂದ್ರೆ, ಈಗ 1991ರಲ್ಲಿ ನಾವೇನ್ ಮಾಡಿದ್ವಿ, LPG ಸುಧಾರಣೆಗಳನ್ನ ತಗೊಂಡ್ ಬಂದ್ವಿ. ಅಂದ್ರೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ, ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣ ಅಂತ ಹೇಳಿ ಹೊಸ ಆರ್ಥಿಕ ನೀತಿಯನ್ನ ನಾವು ತಗೊಂಡ್ ಬಂದ್ವಿ. ಸೊ ಹೊಸ ಆರ್ಥಿಕ ನೀತಿ ಬಂದಾಗ ನಮ್ಮ ದೇಶ ಏನಾಗಿದೆ, ಜಾಗತಿಕ ದೇಶ ಆಗಿದೆ ಅಥವಾ ಗ್ಲೋಬಲೈಸ್ಡ್ ದೇಶ ಆಗಿದೆ. ಈಗ ನಮ್ಮ ದೇಶಕ್ಕೆ ಯಾರು ಬೇಕಾದ್ರೂ ಏನ್ ಮಾಡ್ಬೋದು, ವಸ್ತುಗಳನ್ನ ಕಳಿಸ್ಬೋದು. ನಮ್ಮ ದೇಶದಿಂದ ನಾವು ಯಾವ ವಸ್ತುಗಳನ್ನು ಕೂಡ ರಫ್ತು ಮಾಡ್ಬೋದು. ಅದರ ಜೊತೆಗೆ ಉದಾರೀಕರಣ ಅಂತ ಹೇಳಿ ಯಾರು ಬೇಕಾದ್ರೂ ಯಾವುದನ್ನು ಬೇಕಾದ್ರೂ ಉತ್ಪಾದನೆ ಮಾಡ್ಬೋದು ಅಂತ ಹೇಳಿ ಬಹಳಷ್ಟು ಉದಾರವಾದಂತಹ ಮನೋಭಾವನೆಯನ್ನ ನಾವು 1991ರಿಂದ ಬರೋದನ್ನ ನೋಡ್ತಾ ಇದ್ವಿ. ಸೊ ಹೀಗಾಗಿ ಈ ಒಂದು ಟ್ಯಾರಿಫ್ ಕಮಿಷನ್ ಅಥವಾ ಸುಂಕ ಮಂಡಳಿ ಇತ್ತಲ್ಲ, ಇದರದ್ದು ಯಾವುದು ಕೆಲಸ ಇತ್ತೀಚಿನ ದಿನಗಳಲ್ಲಿ ಇರಲಿಲ್ಲ. ಅಂದ್ರೆ 91ರ ಒಂದು ಆರ್ಥಿಕ ಸುಧಾರಣೆಗಳಲ್ಲಿ ನಾವೇನು ಜಾಗತೀಕರಣ ಮತ್ತು ಉದಾರೀಕರಣವನ್ನ ತಗೊಂಡು ಬಂದ್ವಲ್ಲ, ಅವಾಗಿನಿಂದ ಈ ಸುಂಕ ಮಂಡಳಿ ಅಥವಾ ಟ್ಯಾರಿಫ್ ಕಮಿಷನ್ ಅದ ಹೆಚ್ಚಿನ ಕೆಲಸ ಇರಲಿಲ್ಲ. ಸೊ ಹೀಗಾಗಿ ಇನ್ನು ಯಾಕೆ ಇಟ್ಕೊಂಡಿದ್ದೀರಾ ಅಂತ ಹೇಳಿ ಬಹಳಷ್ಟು ಜನ ಏನ್ ಮಾಡಿದ್ರು, ಪ್ರಶ್ನೆ ಮಾಡ್ತಾನೆ ಇದ್ರು.
ಕೊನೆಗೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿತ್ತು ಏನೂ ಕೆಲಸ ಇಲ್ಲ ಅಂದ್ರೆ ಇದನ್ನ ಇಟ್ಕೊಂಡು ಏನ್ ಮಾಡೋಣ, ಸುಂಕ ಮಂಡಳಿ ಅಥವಾ ಟ್ಯಾರಿಫ್ ಕಮಿಷನ್ ನ ಇಟ್ಕೊಳ್ಳೋದ್ರಿಂದ ಏನು ಯೂಸ್ ಇಲ್ಲ ಅಂತ ಹೇಳಿ ಫೈನಲಿ ಈಗ ಡಿಸಿಷನ್ ಅನ್ನು ತಗೊಂಡ್ರು. ಸೊ ಹೀಗಾಗಿ ಇನ್ ಮುಂದೆ ಏನಿರಲ್ಲ, ಸುಂಕ ಮಂಡಳಿ ಅಥವಾ ಟ್ಯಾರಿಫ್ ಕಮಿಷನ್ ಅಂತ ನಮ್ಮ ದೇಶದಲ್ಲಿ ಇರಲ್ಲ. ಇದು 1951ರಲ್ಲಿ ಸ್ಥಾಪನೆ ಆಗಿತ್ತು. ಯಾಕೆ ಸ್ಥಾಪನೆ ಆಗಿತ್ತಂದ್ರೆ ನಾವು ವಸ್ತುಗಳನ್ನ ಆಮದು ಮಾಡ್ಕೊಂಡಾಗ ಅವುಗಳ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಈ ಒಂದು ಸಂಸ್ಥೆನ ನಾವು ಸ್ಥಾಪನೆ ಮಾಡಿದ್ವಿ. 91ರ ನಂತರ ಜಾಗತೀಕರಣ ಆದ ನಂತರ ಇದಕ್ಕೆ ಮಾಡೋದಕ್ಕೆ ಕೆಲಸ ಇರಲಿಲ್ಲ. ಸೊ ಹೀಗಾಗಿ ವಿಸರ್ಜನೆ ಮಾಡಿದ್ರು. ಇಲ್ಲಿಗೆ ಈ ಟಾಪಿಕ್ ಅನ್ನ ಮುಗಿಸಿ ಮುಂದಿನ ಟಾಪಿಕ್ ಹೋಗೋಣ. ರಾಮ್ಸಾರ್ ತಾಣಗಳು ಅಂತ ಹೇಳಿ ಈಗ 2022ಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು. ಸೊ ಹಾಗಾಗಿ ಆಜಾದಿ ಕಾ ಅಮೃತ್ ಮಹೋತ್ಸವ್ ಈ ಒಂದು ಅಲ್ಲ, ಹಂಗ ಹೇಳ್ಬಾರ್ದು. ಆಜಾದಿ ಕಾ ಅಮೃತ್ ಮಹೋತ್ಸವ್ ಒಂದ್ ಸಾಂಗ್ ಮಾಡ್ಬೇಕು, ನಿಜವಾಗ್ಲೂ ಇದ್ರ ಮೇಲೆ ಒಂದ್ ಸಾಂಗ್ ಮಾಡ್ಬೇಕು. ನನ್ಗೇನಾದ್ರು ಸಂಗೀತ ಬರ್ತಿದ್ರೆ ಮಾಡ್ಬಿಡ್ತಿದ್ದೆ. ಸೊ ಆಜಾದಿ ಕಾ ಅಮೃತ್ ಮಹೋತ್ಸವ್. ಓಕೆ, ಈ ಒಂದ್ ನಿಟ್ಟಿನಲ್ಲಿ ಏನಾಗಿದೆ, ನಮ್ಮ ಭಾರತದಲ್ಲಿ ಈಗ ಅಟ್ ಪ್ರೆಸೆಂಟ್ ಎಷ್ಟಿದೆ ಅಂದ್ರೆ 49 ರಾಮ್ಸರ್ ತಾಣಗಳಿದೆ. ಅದನ್ನ 75ಕ್ಕೆ ಇನ್ಕ್ರೀಸ್ ಮಾಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯದವರು ಗಮನ ಹರಿಸ್ತಾ ಇದ್ದಾರೆ. ಅದು ರಾಮ್ಸರ್ ತಾಣ ಅಂತಂದ್ರೆ ಜೌಗು ಪ್ರದೇಶಗಳ ಒಂದು ಸಂರಕ್ಷಣೆಗಾಗಿ ರಾಮ್ಸರ್ ತಾಣ ಅಂತ ಹೇಳಿ ಐಡೆಂಟಿಫೈ ಮಾಡ್ತೀವಿ. ಸೊ ಇಲ್ಲಿವರೆಗೂ ನಮ್ಮ ಕರ್ನಾಟಕದಲ್ಲಿ ಯಾವುದೇ ತರ ಜೌಗು ಪ್ರದೇಶಕ್ಕೆ ರಾಮ್ಸರ್ ತಾಣ ಅಂತ ಹೇಳಿ ಮಾನ್ಯತೆ ದೊರೆತಿಲ್ಲ. ಸೊ ಅಂದ್ರೆ ಈಗ 49 ಇತ್ತು ರಾಮ್ಸರ್ ತಾಣಗಳು, ಅದನ್ನ 75ಕ್ಕೆ ಹೆಚ್ಚು ಮಾಡ್ಬೇಕಂತ ಕೇಂದ್ರ ಸರ್ಕಾರದವರು ಅದರಲ್ಲಿ ಪರಿಸರ ಸಚಿವಾಲಯದವರು ಡಿಸಿಷನ್ ಅನ್ನು ತಗೊಂಡಿದ್ದಾರೆ ಅಥವಾ ಥಿಂಕ್ ಮಾಡ್ತಿದ್ದಾರೆ. ಸೊ ಈಗ ಈ ವೆಟ್ಲ್ಯಾಂಡ್ಸ್ ಅಥವಾ ಜೌಗು ಪ್ರದೇಶಗಳನ್ನ ಇನ್ನಷ್ಟು ಹೆಚ್ಚಿಗೆ ಸಂರಕ್ಷಣೆ ಮಾಡ್ಬೇಕಂತ ಇದನ್ನ ಗುರುತಿಸಿದ್ವಿ. ಕರ್ನಾಟಕದಲ್ಲಿ ಯಾವುದು ಇಲ್ಲ ಅಂತ ಹೇಳಿ. ಸೊ ಈ ವರ್ಷ ಯಾವ್ದು 75 ಅಂತ ನಂಬರ್ ಬರ್ತಲ್ಲ, ಅದು ಬಹಳ 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 ಇಂಪಾರ್ಟೆಂಟ್. ಓಕೆ, ಸೊ ಅದನ್ನ ನೀವು ನೋಡ್ಕೊಳ್ಳಿ. ಬಹಳಷ್ಟು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ ಆಜಾದಿ ಕಾ ಅಮೃತ್ ಮಹೋತ್ಸವದ್ದು. ಮತ್ತೇನಾದ್ರೂ ನಿಮ್ಗೆ ನೆನಪಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ರೆಪೋ ರೇಟ್ ಅಂತ ಹೇಳಿ. ಸೊ ನಮ್ಮ ಐ ಥಿಂಕ್ ಎರಡನೇದು ನಮ್ಮ ಒಂದು ವಿದ್ಯಾರ್ಥಿ ಪ್ರಭುತ್ವದ ಎರಡನೇ ಟಾಪಿಕ್ ಏನಾಗಿತ್ತು, ಇಲ್ಲ ಒಂದನೇ ಟಾಪಿಕ್ RBI ಆಗಿತ್ತು. ಎರಡನೇದು ಸಂವಿಧಾನ ತಿದ್ದುಪಡಿ, ಮೂರನೇದು ನಿನ್ನೆ ವರ್ಡ್ ಅಂಡ್ ಟೈಮ್ ಮಾಡಿದ್ವಿ. ಸೊ ಅವಾಗ RBI ಹೇಳುವಾಗ ನಾನು ಹೇಳಿದ್ದೆ ರೆಪೋ ರೇಟ್ ಬಗ್ಗೆ ಹೇಳಿದ್ದೆ. ಸೊ ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ನಮ್ದೇ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ವಿದ್ಯಾರ್ಥಿ ಪ್ರಭುತ್ವದಲ್ಲಿ ಫಸ್ಟ್ ಟಾಪಿಕ್ ಯಾವುದು, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಾನು ಇದನ್ನು ಕೂಡ ಹೇಳಿದ್ದೀನಿ, ಅದ್ರ ಸ್ಥಾಪನೆ ಅದು ಇದೆ ಅಂತ ಹೇಳಿ. ಸೊ ಈಗ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿದೆಯಲ್ಲ ಅದನ್ನ ನಾವು ಡಿಸ್ಕಸ್ ಮಾಡೋಣ. ಈಗ ರೆಪೋ ದರವನ್ನ ಯಾರು ಹೆಚ್ಚು ಮಾಡಿದ್ರು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ರೆಪೋ ದರವನ್ನ ಹೆಚ್ಚು ಮಾಡಿದ್ರು. ಎಷ್ಟು ಮಾಡಿದ್ರು ಅಂತಂದ್ರೆ 0.5%. ಓಕೆ, ಸೊ 0.5% ಅಷ್ಟು ರೆಪೋ ದರವನ್ನ ಇನ್ಕ್ರೀಸ್ ಮಾಡಿದ್ರು. ಯಾಕೆ ಇನ್ಕ್ರೀಸ್ ಮಾಡಿದ್ರು ಅಂದ್ರೆ ಹಣದುಬ್ಬರವನ್ನ ನಿಯಂತ್ರಣ ಮಾಡೋದಕ್ಕೆ. ಓಕೆ, ಸೊ ಹಣದುಬ್ಬರ ಅಂದ್ರೆ ಏನು? ಹಣದುಬ್ಬರ ಅಂದ್ರೆ ಬೇರೆ ಏನಲ್ಲ, ಇದು ಬೆಲೆ ಏರಿಕೆ, ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಸೊ ಬೆಲೆ ಏರಿಕೆ ಆಗೋದನ್ನ ನಿಯಂತ್ರಣ ಮಾಡೋದಕ್ಕೆ ರೆಪೋ ರೇಟ್ ಅನ್ನ 0.5 ಅಷ್ಟು ಹೆಚ್ಚು ಮಾಡ್ತಾರೆ. ಸೊ 0.5 ಹೆಚ್ಚು ಮಾಡೋದ್ರಿಂದ ಹಣದುಬ್ಬರ ಯಾವ ರೀತಿ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ ಫಸ್ಟ್ ರೆಪೋ ರೇಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಅವತ್ತು ಹೇಳಿದೆ, ಇವತ್ತು ಒಂದ್ 2 ನಿಮಿಷ ಹೇಳ್ಬಿಡ್ತೀನಿ. ರೆಪೋ ರೇಟ್ ಅಂತಂದ್ರೆ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಸಾಲ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ ಅಂದ್ರೆ ಬ್ಯಾಂಕುಗಳಿಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಬ್ಯಾಂಕ್ ಜೊತೆಗೆ ಅಲ್ಲಿ ಏನೇನಿರುತ್ತೆ, ಮತ್ತು ರಾಜ್ಯ ಸರ್ಕಾರ ಇರುತ್ತೆ, ಕೇಂದ್ರ ಸರ್ಕಾರ ಇರುತ್ತೆ, ಅದ್ರ ಜೊತೆಗೆ LIC, UTI ಈ ತರ ಸಂಸ್ಥೆಗಳು ಕೂಡ ಇರ್ತವೆ. ಸಾಲ ಕೊಡ್ತಿರೋರು ಯಾರು? RBI ದವರು. RBI ದವರು ಯಾರಿಗೆ ಕೊಟ್ರು? ಬ್ಯಾಂಕ್ಗಳಿಗೆ ಸಾಲ ಕೊಟ್ರು. ಸೊ ಈ ಸಾಲಕ್ಕೆ ಅವರು ನೀಡುವಂತಹ ಒಂದು ಬಡ್ಡಿ ದರ. ಸೊ ಈಗ ಸಾಲ ಯಾರು ಕೊಡ್ತಿದ್ವಪ್ಪ, ನಾನು RBI ನಿಮ್ಗೆ ಸಾಲ ಕೊಡ್ತಿದ್ದೀನಿ. ಸಾಲ ಎಷ್ಟು ರೇಟಿಗೆ, ಸಾಲಕ್ಕೊಂದು ಬಡ್ಡಿ ದರ ಇರ್ಬೇಕಲ್ಲ, ಆ ಬಡ್ಡಿ ದರವನ್ನೇ ನಾವೇನಂತ ಹೇಳ್ತಿದ್ವಿ, ರೆಪೋ ರೇಟ್ ಅಂತ ಹೇಳ್ತೀವಿ. ಸೊ ಈ ರೆಪೋ ರೇಟ್ ಅಥವಾ ಈ ಸಾಲ ಏನಿರುತ್ತಲ್ಲ ಇದು ಅಲ್ಪಾವಧಿಗಿರುತ್ತೆ. ಅಲ್ಪಾವಧಿ ಅಂತಂದ್ರೆ ಶಾರ್ಟ್ ಟರ್ಮ್ ಲೋನ್ ಅಂತ ಹೇಳ್ತೀವಿ. ಶಾರ್ಟ್ ಟರ್ಮ್ ಅಥವಾ ಅಲ್ಪಾವಧಿ ಅಂದ್ರೇನು, 365 ದಿನಗಳಿಗಿಂತ ಕಡಿಮೆ ಇರೋದು ಅಥವಾ 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ ನೀವು ಸಾಲವನ್ನ ತಗೊಂಡ್ರೆ ಯಾರಿಂದ? RBI ದಿಂದ. ಯಾರು ತಗೋಬೇಕು? ಒಂದು ಕಮರ್ಷಿಯಲ್ ಬ್ಯಾಂಕ್ಸ್, ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು, UTI, LIC ಇಂತಹ ಸಂಸ್ಥೆಗಳು ಏನು ಅಲ್ಪಾವಧಿಗೆ ಸಾಲ ತಗೊಳ್ತಾವಲ್ಲ ಆ ಒಂದು ಬಡ್ಡಿ ದರವನ್ನ ನಾವೇನ್ ಹೇಳ್ತಿದ್ವಿ, ರೆಪೋ ರೇಟ್ ಅಂತ ಹೇಳ್ತೀವಿ. ಸಪೋಸ್ ಈಗ ಈ ಬಡ್ಡಿ ದರದ ಒಂದು ರೇಟ್ ಹೆಚ್ಚಾಯ್ತು. ಎಷ್ಟು ಹೆಚ್ಚಾಯ್ತು? 0.5 ಅಷ್ಟು ಹೆಚ್ಚಾಯ್ತು. ಸೊ ಹೆಚ್ಚಾದ್ರೆ ಏನಾಗುತ್ತೆ? ಹೆಚ್ಚಾದ್ರೆ ಈಗ ಬ್ಯಾಂಕಿಗೆ ಯಾರು ಸಾಲ ಕೊಡ್ತಿದ್ರೆ RBI ದವರು ಬ್ಯಾಂಕಿಗೆ ಸಾಲ ಕೊಟ್ರು. ಈಗ ಬ್ಯಾಂಕ್ ಮತ್ತೆ ಯಾರಿಗಾದ್ರೂ ಸಾಲ ಕೊಡ್ಬೇಕಾದ್ರೆ ಅವರು ಏನ್ ಮಾಡ್ತಾರೆ, ರೇಟ್ ಅನ್ನ ಹೆಚ್ಚು ಮಾಡ್ತಾರೆ. ಸೊ ಈಗ ಬ್ಯಾಂಕ್ನವರು ಏನ್ ಮಾಡ್ಬೇಕು, ಫಸ್ಟ್ ಎಷ್ಟು ಬರ್ತಿತ್ತು ಅದಕ್ಕಿಂತ ಈಗ ಎಷ್ಟಾಯ್ತು? 0.5 ಅಷ್ಟು ಹೆಚ್ಚು
ಏನು ಬಡ್ಡಿ ದರವನ್ನು ಯಾರು ಕೊಡ್ಬೇಕು? ಬ್ಯಾಂಕ್ ದವರು ಕೊಡ್ಬೇಕು. ಈಗ ನಾವು ಬ್ಯಾಂಕ್ ಹತ್ರ ಹೋಗಿ ನಮಗೂ ಕೂಡ ಸಾಲ ಕೊಡಿ ಅಂತ ಬ್ಯಾಂಕಿಗೆ ಕೇಳಿದ್ರೆ ಬ್ಯಾಂಕು ಕೂಡ ಈ ಸಾಲದ ದರವನ್ನ ಹೆಚ್ಚು ಮಾಡುತ್ತೆ. ಯಾಕಂದ್ರೆ ಅವರಿಗೂ ಏನಾಯ್ತು, ಅವ್ರು ತಂದ ಸಾಲಕ್ಕೆ ಹೆಚ್ಚಿನ ಬಡ್ಡಿ ಕೊಡ್ಬೇಕಾಯ್ತು. ಸೊ ಈಗ ನಮಗೂ ಕೂಡ ಏನ್ ಮಾಡ್ತಾರೆ ಅವರು, ಸಾಲದ ಒಂದು ರೇಟ್ ಅನ್ನ ಹೆಚ್ಚು ಮಾಡ್ತಾರೆ. ಸೊ ಸಾಲದ ರೇಟ್ ಹೆಚ್ಚು ಮಾಡಿದಾಗ ನಾವ್ ಏನ್ ಮಾಡ್ತೀವಿ, ಕಡಿಮೆ ಸಾಲವನ್ನ ತಗೊಳ್ತೀವಿ. ಸೊ ಕಡಿಮೆ ಸಾಲ ತಗೊಳ್ತೀವಿ, ಕಡಿಮೆ ಖರ್ಚು ಮಾಡ್ತೀವಿ. ಸೊ ಕಡಿಮೆ ಖರ್ಚು ಮಾಡಿದ್ರೆ ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡಬಹುದು ಅನ್ನೋದು ಯಾರ್ದು? RBI ನ ಥಿಂಕಿಂಗ್. ಓಕೆ, ಸೊ ಈಸಿಯಾಗಿ ಏನಪ್ಪಾ ಅಂತಂದ್ರೆ, ಈಗ ಸಾಲ ಕೊಡುತ್ತೆ ಯಾರು? RBI ದವರು ಬ್ಯಾಂಕಿಗೆ ಸಾಲ ಕೊಡ್ತು ಅಂತ ಹೇಳೋಣ. ಈಗ ಸಾಲದ ದರವನ್ನ ಹೆಚ್ಚಿಗೆ ಮಾಡಿದ್ರು. ಈಗ ನಾನು ಬ್ಯಾಂಕಿಂದ ಸಾಲ ತಗೋಬೇಕಾದ್ರೆ ಏನು, ಬ್ಯಾಂಕ್ನವರು ನನಗೆ ಏನ್ ಮಾಡ್ತಾರೆ, ಹೆಚ್ಚಿನ ರೇಟ್ ಅಲ್ಲಿ ಸಾಲ ಕೊಡ್ತಾರೆ. ಸೊ ಸಾಲ ಕೊಟ್ರೆ ನಾನು ಏನ್ ಮಾಡ್ತೀನಿ, ಕಡಿಮೆ ಸಾಲ ತಗೊಳ್ತೀನಿ, ಕಡಿಮೆ ಖರ್ಚು ಮಾಡ್ತೀನಿ. ಖರ್ಚು ಮಾಡೋದ್ರ ಮೂಲಕ ನಾನು ಹಣದುಬ್ಬರ ಅಥವಾ ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡೋದಕ್ಕೆ ನಾನು ಕೂಡ ಹೆಲ್ಪ್ ಮಾಡ್ತೇನೆ. ಸೊ ಈಗ ಇನ್ನೊಂದನ್ನ ನಾವು ನೋಡಿದ್ವಿ ಅವತ್ತಿನ ಕ್ಲಾಸ್ ಅಲ್ಲಿ, ಹಣಕಾಸು ನೀತಿ ಸಮಿತಿ ಅಥವಾ ಮಾನಿಟರಿ ಪಾಲಿಸಿ ಕಮಿಟಿ ಅನ್ನೋದು ಈಗ ಇಷ್ಟನ್ನ ಹೆಚ್ಚು ಮಾಡಬೇಕು, 0.5 ಹೆಚ್ಚು ಮಾಡಬೇಕು, ಕಡಿಮೆ ಮಾಡಬೇಕು, ಯಥಾಸ್ಥಿತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು. ಇದನ್ನೆಲ್ಲ ಯಾರು ಡಿಸೈಡ್ ಮಾಡ್ತಾರೆ ಅಂದ್ರೆ, ಇದನ್ನ RBI ದಲ್ಲಿರುವಂತಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿರುವಂತಹ ಒಂದು ಸಮಿತಿ, ಅದನ್ನ ಏನಂತ ಹೇಳ್ತಿದ್ವಿ, ಹಣಕಾಸು ನೀತಿ ಸಮಿತಿ ಅಂತ ಹೇಳ್ತೀವಿ, ಅಥವಾ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳ್ತೀವಿ. ಇವ್ರ ಡಿಸಿಷನ್ ತಗೊಳ್ಳೋದು. ಮೊದಲು ಇದು ಗವರ್ನರ್ ಕೆಲಸ ಆಗಿತ್ತು. ಆ ಗವರ್ನರ್ ಅನ್ನ ತೆಗೆದು ಗವರ್ನರ್ ಜೊತೆಗೆ ಮತ್ತು 5 ಜನರನ್ನ ಸೇರಿಸಿದ್ವಿ. ಟೋಟಲಿ ಹಣಕಾಸು ನೀತಿ ಸಮಿತಿಯಲ್ಲಿ 6 ಜನ ಇರ್ತಾರೆ. 6ರಲ್ಲಿ 3 ಜನ ಯಾರು ಇರ್ತಾರೆ, RBI ದವರು ಇರ್ತಾರೆ. ಆ 3 ಜನರಲ್ಲಿ ಒಬ್ರು ಯಾರು, ರಿಸರ್ವ್ ಬ್ಯಾಂಕಿನ ಒಂದು ಗವರ್ನರ್ ಇರ್ತಾರೆ. ಸೊ ಅವರೇನು ಇದರ ಅಧ್ಯಕ್ಷರು, ಹಣಕಾಸು ನೀತಿ ಸಮಿತಿಯ ಅಧ್ಯಕ್ಷರು. ಸೊ ಅವತ್ತು ಹೇಳಿದ್ದೆ ಕ್ಲಾಸ್ ಹೇಳುವಾಗ ಏನಪ್ಪಾ ಅಂತಂದ್ರೆ, ನಮ್ಮ ದೇಶದಲ್ಲಿ ಆಗಿರುವಂತಹ ಈ ಹಣದುಬ್ಬರ ನಿಯಂತ್ರಣ ಮಾಡೋದು ಅಥವಾ ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡುವಂತ ಕೆಲಸ ಯಾರ್ದು? ಸರ್ಕಾರದಲ್ಲ. ಅದನ್ನ ಯಾರು ಮಾಡಬೇಕು ಅಂತಂದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರೇ ನೋಡ್ಬೇಕು. ಬೆಲೆ ಏರಿಕೆಯನ್ನ ತಡೆಯುವಂತ ಕೆಲಸ ಯಾರ್ದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು. ರಿಸರ್ವ್ ಬ್ಯಾಂಕ್ ಅಲ್ಲಿ ಮತ್ತೆ ಯಾರು ಮಾಡ್ಬೇಕಂದ್ರೆ, ಇದೇ 6 ಜನ ಹಣಕಾಸು ನೀತಿ ಸಮಿತಿಯಲ್ಲಿ ಕೂತಿದಾರಲ್ಲ, ಅದೇ 6 ಜನರ ಒಂದು ಮುಖ್ಯವಾದ ಕೆಲಸ ಇದಾಗಿರುತ್ತೆ. ಅದಾದ್ಮೇಲೆ ನಾನು ಅವತ್ತನೇ ಹೇಳಿದ್ದೆ, 6% ಹೆಚ್ಚು ದಾಟಿದೆ ಅಂತ. ಸೊ ನಮ್ಮ ಕೇಂದ್ರ ಸರ್ಕಾರದವರು 2026ರವರೆಗೆ, ಓಕೆ, ಸೊ ನಮ್ಮ ದೇಶದಲ್ಲಿ ಹಣದುಬ್ಬರ ಎಷ್ಟು ಇರಬೇಕು ಅನ್ನೋದಕ್ಕೆ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಅದನ್ನ ನಾವೇನಂತ ಹೇಳ್ತಿದೀವಿ ಅಂತಂದ್ರೆ 4 + or - 2 ಅಂತ. 4 + 2 ಅಂದ್ರೆ 6 ಆಯ್ತು, 4 - 2 ಅಂದ್ರೆ 2 ಆಯ್ತು. ಸೊ 2ರಿಂದ 6% ಏನಾಗಬೇಕು, ಹಣದುಬ್ಬರ ರೇಟ್ ಇರಬೇಕು. ಅದನ್ನ ಈ ಕಡೆ 2ಕ್ಕಿಂತ ಕಡಿಮೆ ಆಗ್ಬಾರ್ದು, 6ಕ್ಕಿಂತ ಜಾಸ್ತಿ ಆಗ್ಬಾರ್ದು. ಇದನ್ನ ನಿಯಂತ್ರಣ ಮಾಡಿ ಅಂತ ನಮ್ಮ ಕೇಂದ್ರ ಸರ್ಕಾರ ಯಾರಿಗೆ ಹೇಳಿದೆ? ಈ ಹಣಕಾಸು ನೀತಿ ಸಮಿತಿಗೆ ಹೇಳಿದೆ. ಸೊ ಈಗ 6%ಗಿಂತ ಜಾಸ್ತಿ ಆಗಿರೋದ್ರಿಂದ ಏನ್ ಮಾಡಿದ್ರು, ರೆಪೋ ರೇಟ್ ಅನ್ನ ಹೆಚ್ಚು ಮಾಡಿದ್ರು. ರೆಪೋ ರೇಟ್ ಹೆಚ್ಚಾದಾಗ ಬ್ಯಾಂಕ್ ನಿಂದ ಬರುವಂತ ಸಾಲದ ಮೇಲಿನ ರೇಟ್ ಏನಾಗುತ್ತೆ, ಅಥವಾ ಬಡ್ಡಿ ದರ ಹೆಚ್ಚಾಗುತ್ತೆ. ಬಡ್ಡಿ ದರ ಹೆಚ್ಚಾದ್ರೆ ನಾವು ಕಡಿಮೆ ಸಾಲ ತಗೊಳ್ತೀವಿ, ಕಡಿಮೆ ಸಾಲ ತಗೊಂಡು ಕಡಿಮೆ ಖರ್ಚು ಮಾಡ್ತೀವಿ. ಕಡಿಮೆ ಖರ್ಚು ಮಾಡಿದಾಗ ಬೆಲೆ ಏರಿಕೆ ಅಥವಾ ಹಣದುಬ್ಬರ ಕಡಿಮೆ ಆಗುತ್ತೆ ಅಂತ ನೋಡಿದ್ವಿ. ಹೆಚ್ಚಿಗಿನ ಡೌಟ್ ಇದ್ರೆ ಮತ್ತೊಂದ್ಸರಿ ಆ RBI ವಿಡಿಯೋನ ನೋಡಿ. ಓಕೆ, ಸೊ ನೆಕ್ಸ್ಟ್ ಏನ್ ಬಿಟ್ಟಿ, ನೆಕ್ಸ್ಟ್ ಕರ್ನಾಟಕ ಲೋಕಾಯುಕ್ತ ಅಂತೇಳಿ ಈ ಒಂದು ಲೋಕಾಯುಕ್ತರ ಹುದ್ದೆ ಈಗ ಖಾಲಿ ಇದೆ. ಸೊ ಆದಷ್ಟು ಬೇಗ ಶೀಘ್ರದಲ್ಲೇ ಭರ್ತಿ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಒಂದು ಹುದ್ದೆಗೆ ಯಾವ ತರ ಇವರು ನೇಮಕ ಮಾಡ್ತಾರೆ ಅಂತಂದ್ರೆ, ಮುಖ್ಯಮಂತ್ರಿಗಳು, ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು, ವಿಧಾನಸಭೆ ಸ್ಪೀಕರ್, ವಿಧಾನ ಪರಿಷತ್ನ ಸಭಾಪತಿಗಳು, ಉಭಯ ಸದನ ವಿರೋಧ ಪಕ್ಷಗಳ ನಾಯಕರು, ಇವರೆಲ್ಲರನ್ನು ಒಳಗೊಂಡಂತ ಒಂದು ಸಮಿತಿಯನ್ನ ಮಾಡಿ, ಆ ಒಂದು ಸಮಿತಿಯ ಒಂದು ಶಿಫಾರಸಿನ ಆಧಾರದ ಮೇಲೆ ನಮ್ಮ ರಾಜ್ಯಪಾಲರು ಈ ಒಂದು ಲೋಕಾಯುಕ್ತರನ್ನ, ಯಾರನ್ನ, ಕರ್ನಾಟಕದ ಲೋಕಾಯುಕ್ತರನ್ನ ನೇಮಕ ಮಾಡ್ತಾರೆ. ಓಕೆ, ಅಂದ್ರೆ ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿದ್ರೆ, ಈಗ ನೇಮಕ ಮಾಡ್ತೀವಿ ಅಂತ ಹೇಳಿದ್ರೆ ಶೀಘ್ರದಲ್ಲಿ ಅಂತ ಹೇಳಿ, ಶೀಘ್ರ ಯಾವಾಗ ಬರುತ್ತೋ ಗೊತ್ತಿಲ್ಲ, ಬಟ್ ಮಾಡ್ತೀನಿ ಅಂತ ಹೇಳಿದ್ರೆ. ಸೊ ಈಗ ಲೋಕಾಯುಕ್ತರ ನೇಮಕಾತಿ ಆದ್ಮೇಲೆ ಎಕ್ಸಾಮಿಗೆ ಏನ್ ಬರುತ್ತೆ ಅಂದ್ರೆ, ಲೋಕಾಯುಕ್ತರನ್ನ ಯಾರು ನೇಮಕ ಮಾಡ್ತಾರೆ ಅಂತ ಬಂದಾಗ ನಾವೇನ್ ಹೇಳ್ಬೇಕು, ರಾಜ್ಯಪಾಲರು ಅಂತ. ಇವ್ರನ್ನೇ ನೇಮಕ ಮಾಡಿ, ಈಗ ಫಾರ್ ಎಕ್ಸಾಂಪಲ್ X ಅಂತ ಇದ್ರು, ಇವ್ರನ್ನೇ ನೇಮಕ ಮಾಡಿ ಅಂತ ಹೇಳಿ ರಾಜ್ಯಪಾಲರಿಗೆ ಹೇಳೋರು ಯಾರು? ಒಂದು ಶಿಫಾರಸು ಮಾಡುವಂತ ಸಮಿತಿ. ಆ ಸಮಿತಿಯಲ್ಲಿ ಯಾರಿರ್ತಾರೆ? ಒಂದು ಮುಖ್ಯಮಂತ್ರಿಗಳು, ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್ ಎರಡನೇದವರಾದ್ರು. ಅದಾದ್ಮೇಲೆ 3ನೇ ವ್ಯಕ್ತಿ ಯಾರು? ವಿಧಾನಸಭೆ ಸ್ಪೀಕರು. 4ನೇ ವ್ಯಕ್ತಿ ಯಾರು? ವಿಧಾನ ಪರಿಷತ್ತಿನ ಸಭಾಪತಿ. ಅದಾದ್ಮೇಲೆ ಇಬ್ರು, ಅಂದ್ರೆ 2 ಸದನದ ಇದು ವಿಧಾನಸಭೆ ಆಯ್ತು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು. ಸೊ ಟೋಟಲಿ 1, 2, 3, 4 ಮತ್ತಿಬ್ರು ವಿರೋಧ ಪಕ್ಷದ ನಾಯಕರು, ಅಂದ್ರೆ 6 ಜನ. ಸೊ ಇಲ್ಲಿಯೂ 6 ಜನ ಇದ್ದಾರೆ. ಹಿಂದೆ ನಾನು ಹೇಳಿದೆ, ಇಲ್ಲಿ ಹಣಕಾಸು ನೀತಿ ಸಮಿತಿಯಲ್ಲಿ 6 ಜನ ಇರ್ತಾರೆ ಅಂತ ಹೇಳಿ, ಇಲ್ಲಿನೂ ಕೂಡ 6 ಜನ ಇದ್ದಾರೆ. ಆ 6 ಜನ ಏನ್ ಮಾಡ್ಬೇಕು, ಒಬ್ಬ ವ್ಯಕ್ತಿ ಹೆಸರನ್ನ ಸೂಚಿಸಬೇಕು. ಯಾರಿಗೆ?
ರಾಜ್ಯಪಾಲರಿಗೆ. ಸೊ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಸೊ 2 ಪಾಯಿಂಟ್ ಇದೆ. ಒಂದು ರಾಜ್ಯಪಾಲರು ನೇಮಕ ಮಾಡ್ತಾರೆ ಯಾರನ್ನ, ಲೋಕಾಯುಕ್ತರನ್ನ. ಇವ್ರನ್ನೇ ನೇಮಕ ಮಾಡಿ ಅಂತ ಹೇಳಿ ಆ ಹೇಳುವಂತ ಶಿಫಾರಸು ಸಮಿತಿಯಲ್ಲಿ ಯಾರು ಇರ್ತಾರೆ, 6 ಜನ ಇರ್ತಾರೆ. ಆ 6 ಜನ ಯಾರು ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಗ ಪರಿಸರ ಕಾರ್ಯದಕ್ಷತೆ ಸೂಚ್ಯಾಂಕ ಅಂತ ಹೇಳಿ ಎನ್ವೈರ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಹೇಳಿ ಇಂಡೆಕ್ಸ್ ಅನ್ನ ಕೊಟ್ರು. ಯಾರು ಕೊಟ್ರು, ಅಮೆರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯದ ಪರಿಸರ ಕಾನೂನು ಮತ್ತು ನೀತಿ ಅಧ್ಯಯನ ಕೇಂದ್ರ ಒಂದು, ಅದಾದ್ಮೇಲೆ ಭೂವಿಜ್ಞಾನ ಮಾಹಿತಿ ಜಾಲ ಕೇಂದ್ರದ ಅಧ್ಯಯನ ಒಂದು ಆಧಾರದ ಮೇಲೆ ಈ ಒಂದು ಭೂ ವಿಜ್ಞಾನ ಮಾಹಿತಿ ಜಾಲದ ಒಂದು ಕೇಂದ್ರದ ಅಧ್ಯಯನ ಮಾಡಿದ್ರು. ಅದರ ಆಧಾರದ ಮೇಲೆ ಏನ್ ಮಾಡಿದ್ದಾರೆ ಇವರು ಕೊಲಂಬಿಯಾ ವಿಶ್ವವಿದ್ಯಾಲಯದವರು ಇಂಥ ಒಂದು ಪರಿಸರ ಕಾರ್ಯದಕ್ಷತೆ ಸೂಚ್ಯಾಂಕ ಅನ್ನೋದನ್ನ ಬಿಡುಗಡೆ ಮಾಡಿದ್ರು. ಇದೇನಪ್ಪಾ ಅಂದ್ರೆ 2 ವರ್ಷಕ್ಕೆ ಬರುವಂತ ಒಂದು ಸೂಚ್ಯಾಂಕ. ದ್ವಿವಾರ್ಷಿಕ ಅಂದ್ರೆ 2 ವರ್ಷಕ್ಕೊಂದೇ ಈ ಒಂದ್ ಸಾರಿ ಏನ್ ಮಾಡ್ತಾರೆ, ಈ ಒಂದು ಪರಿಸರ ಕಾರ್ಯಕ್ಷಮತೆ ಸೂಚ್ಯಾಂಕ ಅಥವಾ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅನ್ನೋದನ್ನ ಬಿಡ್ತಾರೆ. ಇದನ್ನ ಬಿಟ್ಟಾಗ ಎಷ್ಟು ದೇಶಗಳ ಒಂದು ಸ್ಥಾನಮಾನವನ್ನ ಸೂಚ್ಯಾಂಕವನ್ನ ಕೊಟ್ರು ಅಂದ್ರೆ 180 ದೇಶಗಳ ಸೂಚ್ಯಾಂಕವನ್ನ ಕೊಟ್ಟಾಗ ನಮ್ಮ ದೇಶ ಕೊನೆಯ ಸ್ಥಾನದಲ್ಲಿದೆ. ಸೊ ನಮ್ಮ ದೇಶದಲ್ಲಿ ಏನಿಲ್ಲ, ಎನ್ವೈರನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಏನಿಲ್ಲ, ಸರಿ ಇಲ್ಲ. ಕೇವಲ 18.9 ಅಂಕಗಳನ್ನ ನಮ್ಮ ದೇಶಕ್ಕೆ ಕೊಟ್ಟು ನಾವೇನಾಗಿದ್ವಿ, ಕೊನೆಯ ಸ್ಥಾನದಲ್ಲಿ ಇದ್ದೀವಿ. ಯಾವ್ದ್ರಲ್ಲಿ, ಎನ್ವೈರನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಥವಾ ಪರಿಸರ ಕಾರ್ಯದಕ್ಷತೆ ಸೂಚ್ಯಾಂಕದಲ್ಲಿ ಭಾರತ ಗಳಿಸಿರೋದು ಕೊನೆಯ ಸ್ಥಾನ. ಬೇಜಾರಾಗುತ್ತೆ, ಏನ್ ಮಾಡಕ್ಕಾಗಲ್ಲ. ಓಕೆ, ಅತ್ಯಂತ ಹೆಚ್ಚು ಅಂಕಗಳನ್ನು ಯಾರು ಪಡೆದ್ರು ಅಂದ್ರೆ ಡೆನ್ಮಾರ್ಕ್ದವ್ರು ಪಡೆದ್ರು. ಸೊ ಹೇಳಿ ನಮ್ಮ ಸ್ಪಿರಿಟ್ ಹೆಂಗಿರ್ಬೇಕಂದ್ರೆ ಇವ್ರ ಜೊತೆ ಫೈಟ್ ಇರ್ಬೇಕು ನಮ್ದು ಯಾವಾಗ್ಲೂ. ನಾವು ಮೇಲೆ ಇರೋರನ್ನ ನೋಡ್ಬೇಕು, ಬಟ್ ಕೆಳಗಡೆ ನಾವಿದ್ದೀವಿ, ಮತ್ತೆ ಯಾರು ನೋಡಕ್ಕಲ್ಲ, ನಮ್ಗಿಂತ ಎಲ್ರು ಮೇಲಿದ್ದಾರೆ. ಬಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಯೂಶಲಿ ನಾವು ಕಂಪೇರ್ ಮಾಡೋದು ಈ ಪಾಕಿಸ್ತಾನ ಜೊತೆ ಕಂಪೇರ್ ಮಾಡಿದೀವಿ, ಅಂತದ್ನೆಲ್ಲ ಮಾಡ್ಬಾರ್ದು. ಯಾರು ಟಾಪ್ ಅಲ್ಲಿ ಇದ್ದಾರೋ ಅವ್ರ ಜೊತೆ ನಾವು ಫೈಟ್ ಮಾಡ್ಬೇಕು. ಈಗ ನಾವು ಪಾಕಿಸ್ತಾನದವ್ರು ನೋಡಿದ್ರೆ ಅವರು ಹೆಚ್ಚು ಕಡಿಮೆ ನಮ್ ಸುತ್ತಮುತ್ತಲೇ ಇರ್ತಾರೆ ರ್ಯಾಂಕಿಂಗ್ ಅಲ್ಲಿ, ಅವ್ರೇನ್ ಬಹಳಷ್ಟು ದೂರ ಹೋಗಿರಲ್ಲ. ಓಕೆ, ಸೊ ಇಂಥ ಒಂದು ಅಭಿವೃದ್ಧಿ ಹೊಂದಿದ ದೇಶಗಳ ಜೊತೆಗೆ ನಾವು ಕಾಂಪೀಟ್ ಮಾಡೋದನ್ನ ಕಲ್ತ್ರೆ ಬಹಳಷ್ಟು ಮುಂದೆ ಬರ್ತೀವಿ. ಇರ್ಲಿ, ಅದೇನ್ ಮಾಡಕ್ಕಾಗಲ್ಲ. ಈಗ ನಾವು ಏನಿದ್ದೀವಪ್ಪ, ಕೊನೆ ಸ್ಥಾನದಲ್ಲಿ ಇದ್ವಿ. ಯಾವ್ದ್ರಲ್ಲಿ, ಪರಿಸರ ಕಾರ್ಯಕ್ಷಮತೆ ಸೂಚ್ಯಾಂಕದಲ್ಲಿ ಕೊನೆ ಸ್ಥಾನದಲ್ಲಿ ಇದ್ವಿ. ಟಾಪ್ ಅಲ್ಲಿ ಯಾರಿದ್ರು, ಡೆನ್ಮಾರ್ಕ್ದವ್ರು. ಇದನ್ನ 2 ವರ್ಷಕ್ಕೊಮ್ಮೆ ಬಿಡುವಂತಹ ಒಂದು ವರದಿ ಯಾರು ಬಿಡ್ತಾರೆ, ಕೊಲಂಬಿಯಾ ವಿಶ್ವವಿದ್ಯಾಲಯದವ್ರು ಬಿಡ್ತಾರೆ. ಸೊ ಯಾಕೆ ಭಾರತಕ್ಕೆ ಕೊನೆ ಸ್ಥಾನ ಅನ್ನೋದಕ್ಕೆ ಅವರು ಒಂದು ಕಾರಣ ನೀಡಿದ್ರು. ಏನಪ್ಪಾ ಅಂತಂದ್ರೆ, ನಾವು ಆರ್ಥಿಕ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡ್ತೀವಿ. ಬರೀ ನಾವು ಡೆವಲಪ್ಮೆಂಟ್ ಮಾಡೋಣ ಅಂತ ಹೇಳಿ ಫ್ಯಾಕ್ಟ್ರೀಸ್ ಇದನ್ನ ಕಾಡನ್ನ ಕಟ್ ಮಾಡೋದಾಗ್ಲಿ, ಓಕೆ, ಸೊ ರೋಡ್ ಮಾಡೋದಾಗ್ಲಿ, ವಿದ್ಯುತ್ ಉತ್ಪಾದನಾ ಘಟಕಗಳನ್ನ ತರೋದಾಗ್ಲಿ, ಇಂತಹದನ್ನೆಲ್ಲ ನಾವು ಜಾಸ್ತಿ ಮಾಡ್ತಾ ಇದೀವಿ. ನಾವು ಯಾವ್ದನ್ನ ಕಂಟ್ರೋಲ್ ಮಾಡ್ತಿಲ್ಲ, ಮಾಲಿನ್ಯವನ್ನ ನಿಯಂತ್ರಣ ಮಾಡ್ತಿಲ್ಲ. ಸೊ ಅಭಿವೃದ್ಧಿ ಆಗ್ಲಿ ಅಂತ ಫ್ಯಾಕ್ಟರೀಸ್ ನ ಹಾಕ್ತಿದೀವಿ, ಬಟ್ ಮಾಲಿನ್ಯವನ್ನ ನಾವು ನಿಯಂತ್ರಣ ಮಾಡ್ತಿಲ್ಲ. ಸೊ ಹೀಗಾಗಿ ನಿಮಗೆ ಕಡಿಮೆ ಅಂಕವನ್ನ ಕೊಟ್ಟಿದೀವಿ, ನಿಮ್ಮನ್ನ ಕೊನೆಯ ಒಂದು ಸ್ಥಾನಕ್ಕೆ ಇಟ್ಟಿದೀವಿ ಅಂತ ಹೇಳಿ ಈ ಒಂದು ವರದಿ ಹೇಳುತ್ತೆ. ಸೊ ಇರ್ಲಿ, ಏನ್ ಮಾಡಕ್ಕಾಗಲ್ಲ, ತಲೆ ಕೆಡಿಸ್ಕೊಬೇಡಿ. ಓಕೆ, ನೆಕ್ಸ್ಟ್ ನನ್ನ ಪ್ಯಾಡ್ ನನ್ನ ಹಕ್ಕು ಅಂತ ಹೇಳಿ ಇದೊಂದು ಪ್ರೋಗ್ರಾಮ್, ಮೈ ಪ್ಯಾಡ್ ಮೈ ರೈಟ್ ಪ್ರೋಗ್ರಾಮ್ ಅಂತ ಹೇಳಿ ಇದನ್ನ ನಾಪ್ ಪ್ರತಿಷ್ಠಾನ, ನಾಪ್ ಫೌಂಡೇಶನ್ ಏನಿದೆಯೋ ಆ ಒಂದು ಫೌಂಡೇಶನ್ ಜಾರಿಗೆ ತಂದಿದೆ ಈ ಒಂದು ಪ್ರೋಗ್ರಾಮ್ ನ. ನಬಾರ್ಡ್ ನ ಮುಖ್ಯಸ್ಥರಾದಂತ ಯಾರು, ಚಿಂತಲ್ ರವರು ಕೇಂದ್ರಾಡಳಿತ ಪ್ರದೇಶದ ಲಡಾಖ್ ನ ಲೇಹದಲ್ಲಿ ಈ ಒಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ರು. ಏನಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ, ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಉತ್ತಮ ನೈರ್ಮಲ್ಯ ಅಂತಂದ್ರೆ ಅವರಿಗೆ ಪರ್ಸನಲ್ ಹೈಜೀನ್ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದ್ರು. ಯಾರು, ನಾಪ್ ಫೌಂಡೇಶನ್ ಅವರು. ಈಗ ನಾಪ್ ಫೌಂಡೇಶನ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಇದು ನಬಾರ್ಡ್ ನ ಅಧೀನ ಸಂಸ್ಥೆ ಆಗಿದೆ. ಇದು ನಬಾರ್ಡ್ ನ ಕೆಳಗಡೆ ವರ್ಕ್ ಮಾಡುವಂತಹ ಒಂದು ಸಂಸ್ಥೆ. ಸೊ ನಬಾರ್ಡ್ ಕೇಂದ್ರ, ರಾಜ್ಯ ಮತ್ತೆ ಕಾರ್ಪೊರೇಟ್ ಸಂಸ್ಥೆಗಳ ಒಂದು ಸಹಯೋಗದಲ್ಲಿ ಇವರ ಒಂದು ಹೆಲ್ಪ್ ತಗೊಂಡು ಹಲವಾರು ಅಭಿವೃದ್ಧಿ ಕಾರ್ಯಗಳ ಸಮರ್ಪಕ ಜಾರಿ ಮತ್ತೆ ಹೊಸ ಯೋಜನೆಗಳನ್ನ ತರಬೇಕು ಅಂತ ಹೇಳಿ, ಜಾರಿಗೆ ತರಬೇಕಂತ ಹೇಳಿ ನಾಪ್ ಪ್ರತಿಷ್ಠಾನವನ್ನ ಸ್ಥಾಪನೆ ಮಾಡ್ತು. ಸೊ ನೆಕ್ಸ್ಟ್ ನಬಾರ್ಡ್ ಅಂದ್ರೆ ಏನಂತ ನೋಡೋಣ. ನಬಾರ್ಡ್ 1982ರಲ್ಲಿ ಸ್ಥಾಪನೆ ಆಯ್ತು. ಇದು ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆ ಆಗಿದೆ. ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಕೆಳಗಡೆ ವರ್ಕ್ ಮಾಡುವಂತ ಒಂದು ಸಂಸ್ಥೆ. ಗ್ರಾಮೀಣಾಭಿವೃದ್ಧಿ ಮತ್ತೆ ಕೃಷಿ ವಿಷಯಗಳಲ್ಲಿ ಸಂಪನ್ಮೂಲಗಳನ್ನ ಕ್ರೋಢೀಕರಣಕ್ಕೆ ಈ ಒಂದು ಬ್ಯಾಂಕ್ ನ ಸ್ಥಾಪನೆ ಮಾಡಿದ್ರು. ನಬಾರ್ಡ್ ಅಂತಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳಿ. ಈ ಬ್ಯಾಂಕು ಗ್ರಾಹಕರಿಗೆ ಯಾವುದೇ ತರದ ನೇರ ಸಾಲವನ್ನ ಒದಗಿಸ್ಕೊಡಲ್ಲ. ಅದ್ರ ಬದಲಾಗಿ ಹಣಕಾಸು ಸಂಸ್ಥೆಗಳ ಮೂಲಕ, ಅಂದ್ರೆ ಬೇರೆ ಬೇರೆ ಬ್ಯಾಂಕ್ಗಳ ಮೂಲಕ ಗ್ರಾಹಕರಿಗೆ ಸಾಲವನ್ನ ಒದಗಿಸ್ಕೊಡುತ್ತೆ. ಇದರ ಒಂದು ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದ್ರೆ ಮುಂಬೈಯಲ್ಲಿದೆ. ಓಕೆ, ಸೊ ಈಗ ನಾವು ಒಂದು ನ್ಯೂಸ್ ಇತ್ತು, ಏನಪ್ಪಾ ಅಂತಂದ್ರೆ ನನ್ನ ಪ್ಯಾಡ್ ನನ್ನ ಹಕ್ಕು ಅಥವಾ ಮೈ ಪ್ಯಾಡ್ ಮೈ ರೈಟ್ ಪ್ರೋಗ್ರಾಮ್ ಅಂತ. ಇದನ್ನ ತಂದವರು ಯಾರಪ್ಪ ಅಂದ್ರೆ ನಾಬ್ ಪ್ರತಿಷ್ಠಾನ ಅಂತ ಹೇಳಿ, ನಾಬ್ ಫೌಂಡೇಶನ್ ಅವರು ಇದನ್ನ ತಗೊಂಡ್ ಬಂದ್ರು.
ಇದು ಹೆಣ್ಣು ಮಕ್ಕಳ ಒಂದು ಪರ್ಸನಲ್ ಹೈಜೀನ್ ಬಗ್ಗೆ ಇರುವಂತಹ ಯೋಜನೆ ಅಂತ ನೋಡಿದ್ವಿ. ಅದ್ರ ಜೊತೆಗೆ ನಮಗ್ ಗೊತ್ತಾಗಿದ್ದೇನಪ್ಪಾ ಅಂದ್ರೆ ನಾಭ ಪ್ರತಿಷ್ಠಾನ ಅಂತ ಹೇಳಿ. ಸೊ ಈಗ ನಾಭ ಪ್ರತಿಷ್ಠಾನ ಯಾರ ಕೆಳಗಡೆ ಕೆಲಸ ಮಾಡುತ್ತೆ? ನಬಾರ್ಡಿನ ಕೆಳಗಡೆ ಕೆಲಸ ಮಾಡುತ್ತೆ. ಒಂದಿಷ್ಟು ಅಭಿವೃದ್ಧಿ ಯೋಜನೆಗಳನ್ನ ರಾಜ್ಯ ಆಗ್ಲಿ ಕೇಂದ್ರ ಆಗ್ಲಿ ಅಥವಾ ಕಾರ್ಪೊರೇಟ್ಗಳ ಒಂದು ಸಹಯೋಗದೊಂದಿಗೆ ತಗೊಂಡು ಬರೋದಕ್ಕೆ ನಾಬನ್ನ ಯಾರು ಸ್ಟಾರ್ಟ್ ಮಾಡಿದ್ರು? ನಬಾರ್ಡ್ದವರು ಸ್ಟಾರ್ಟ್ ಮಾಡಿದ್ರು. ಇನ್ನು ನಬಾರ್ಡ್ ಬಗ್ಗೆ ನಿಮ್ಗೆಲ್ಲಾ ಗೊತ್ತಿದೆ. ಈಗ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಏನಾದ್ರು ಹಣಕಾಸಿನ ನೆರವು ಬೇಕಾದ್ರೆ ಅದನ್ನ ಒದಗಿಸಿಕೊಡೋದು ಯಾವುದು? ನಬಾರ್ಡ್. ಸೊ ಇವರು ರೀಫೈನಾನ್ಸ್ ಬ್ಯಾಂಕ್ ಅಂತ ಹೇಳ್ತೀವಿ. ಅಂದ್ರೆ ಡೈರೆಕ್ಟ್ ಆಗಿ ಸಾಲ ಕೊಡಲ್ಲ. ಕೃಷಿಗೆ ಸಾಲವನ್ನ ಯಾರು ಕೊಡಬೇಕು? ಬ್ಯಾಂಕ್ಗಳು ಕೊಡಬೇಕು. ಆ ಬ್ಯಾಂಕ್ಗಳಿಗೆ ಬೇಕಾದಂತಹ ದುಡ್ಡನ್ನ ಹೊಂದಿಸಿಕೊಡುವಂತ ಕೆಲಸ ಯಾರ್ದಿದೆ? ನಬಾರ್ಡ್ದವ್ರದ್ದು ಇದೆ. ಸೊ 82ರಲ್ಲಿ ಇದು ಸ್ಟಾರ್ಟ್ ಆಗಿತ್ತು ಅಂತ ನೋಡಿದ್ವಿ. ಸೊ ನೆಕ್ಸ್ಟ್ ಶ್ರೇಷ್ಠ ಯೋಜನೆ ಅಂತ ಹೇಳಿ. ಓಕೆ, ಸೊ ಈಗ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದವರು ಇಂತಹ ಒಂದು ಯೋಜನೆಯನ್ನ, ಶ್ರೇಷ್ಠ ಅಂತ ಒಂದು ಯೋಜನೆಯನ್ನ ತಗೊಂಡು ಬರ್ತೀವಿ ಅಂತ ಡಿಸಿಷನ್ ಮಾಡಿದ್ದಾರೆ. ಸೊ ಏನ್ ಡಿಸೈಡ್ ಮಾಡಿದ್ದಾರೆ? ಶ್ರೇಷ್ಠ ಅಂದ್ರೆ ಏನು? ಫಸ್ಟ್ ಶ್ರೇಷ್ಠ ಅನ್ನೋದು ಇದು ಇಂಗ್ಲಿಷ್ ಅಲ್ಲಿ ಇರುವಂತಹ ಒಂದು ಶಾರ್ಟ್ ಫಾರ್ಮ್. ಶ್ರೇಷ್ಠ ಅಂದ್ರೆ ಸ್ಕೀಮ್ ಫಾರ್ ರೆಸಿಡೆನ್ಷಿಯಲ್ ಎಜುಕೇಶನ್ ಫಾರ್ ಟಾರ್ಗೆಟೆಡ್ ಏರಿಯಾಸ್ ಅಂತ. ಸೊ ಏನಿದು? ಶ್ರೇಷ್ಠ ಅಂದ್ರೆ ಸ್ಕೀಮ್ ಫಾರ್ ರೆಸಿಡೆನ್ಷಿಯಲ್ ಎಜುಕೇಶನ್ ಫಾರ್ ಸ್ಟೂಡೆಂಟ್ಸ್ ಇನ್ ಟಾರ್ಗೆಟೆಡ್ ಏರಿಯಾ ಅಂತಂದ್ರೆ, ಅದಕ್ಕೆ ಟಾರ್ಗೆಟೆಡ್ ಏರಿಯಾ ಅಂತಂದ್ರೆ ಇಲ್ಲಿ ಹಿಂದುಳಿದ ಒಂದಿಷ್ಟು ಪ್ರದೇಶದಲ್ಲಿರುವಂತಹ ಮಕ್ಕಳಿಗೆ ರೆಸಿಡೆನ್ಷಿಯಲ್ ಎಜುಕೇಶನ್ ಅಂತಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ ತರ ನಾವು ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ ಶ್ರೇಷ್ಠ ಅನ್ನುವಂತ ಯೋಜನೆನ ತಗೊಂಡು ಬಂದ್ರು. ಸೊ ಇದು ಮುಖ್ಯವಾಗಿ ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ಹಿಂದುಳಿದಂತಹ ಒಂದು ಪ್ರದೇಶದಲ್ಲಿರುವಂತಹ ಪರಿಶಿಷ್ಟ ಜಾತಿ ಒಂದು ವಿದ್ಯಾರ್ಥಿಗಳಿಗೆ ಇದು ಸಂಬಂಧಪಟ್ಟಿದೆ. ಯಾವುದು? ಶ್ರೇಷ್ಠ ಅನ್ನುವಂತಹ ಯೋಜನೆ. ಓಕೆ, ಸೊ ಯೋಜನೆ ಹೆಸರೇನು? ಶ್ರೇಷ್ಠ ಅಂತ. ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ಹಿಂದುಳಿದ ಪ್ರದೇಶದಲ್ಲಿರುವಂತಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದೆ. ಶ್ರೇಷ್ಠದ ಫುಲ್ ಫಾರ್ಮ್ ಏನಿತ್ತು? ಸ್ಕೀಮ್ ಫಾರ್ ರೆಸಿಡೆನ್ಷಿಯಲ್ ಎಜುಕೇಶನ್ ಫಾರ್ ಸ್ಟೂಡೆಂಟ್ಸ್ ಇನ್ ಟಾರ್ಗೆಟೆಡ್ ಏರಿಯಾ ಅಂತ. ಇದನ್ನ ಯಾರು ಜಾರಿಗೆ ತಗೊಂಡ್ ಬರ್ತಿದ್ರೆ? ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಸಚಿವಾಲಯದವರು ಜಾರಿಗೆ ತಗೊಂಡ್ ಬರ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ಸೊ ಮತ್ತೇನಿದೆಯಪ್ಪ ಅಂತಂದ್ರೆ ಈ ಯೋಜನೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ, ಈಗ ಯಾವ ಒಂದು ಖಾಸಗಿ ಶಾಲೆ CBSE ಇಂದ ಮಾನ್ಯತೆ ಪಡೆದಿದೆಯೋ ಅಥವಾ ಅವರಿಂದ ಪರ್ಮಿಷನ್ ತಗೊಂಡಿದೆಯೋ, ಅಕ್ರಿಡೇಷನ್ ಆಗಿದೆಯೋ, ಅವ್ರ ಆ ಒಂದು ಶಾಲೆಯಲ್ಲಿ 9th ಮತ್ತು 10th ತರಗತಿಯಲ್ಲಿ ಏನು ಪರಿಶಿಷ್ಟ ಜಾತಿಗಳ ವಿದ್ಯಾರ್ಥಿಗಳು ಏನು ಅಡ್ಮಿಷನ್ ಮಾಡಿಸ್ಕೋತಾರಲ್ಲ, ಅದರ ಒಂದು ಸಂಪೂರ್ಣ ಖರ್ಚನ್ನ ಇವರೇ ಭರಿಸ್ತೀವಿ. ಯಾರು? ಯಾವ ಸಚಿವಾಲಯ? ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದವರು ನಾವೇ ಇವರ ಫೀಸ್ ಅನ್ನ ಕೊಡ್ತೀವಿ. ಯಾರ ಫೀಸು? ಹಿಂದುಳಿದ ಕ್ಷೇತ್ರದಲ್ಲಿರುವಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಖಾಸಗಿ ಸ್ಕೂಲಲ್ಲಿ, ಪ್ರೈವೇಟ್ ಸ್ಕೂಲಲ್ಲಿ 9th ಮತ್ತು 10th ಕಲಿಯುವಾಗ ಅವರ ಪೂರ್ಣ ಖರ್ಚನ್ನ ನಾವೇ ಭರಿಸ್ತೀವಿ ಅಂತ ಹೇಳಿದ್ರು. ಅದರ ಜೊತೆಗೆ ಈ ಒಂದು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿದ್ದಾರಲ್ಲ, ಎಲ್ರಿಗೂ ಕೊಡಲ್ಲ. ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು? ಒಂದು ರಾಷ್ಟ್ರೀಯ ಪ್ರವೇಶಾತಿ ಪರೀಕ್ಷೆಯನ್ನ ಪಾಸ್ ಮಾಡ್ಬೇಕು. ಸೊ ಆ ಪರೀಕ್ಷೆಯನ್ನ ನಡೆಸಿ ಆ ಪರೀಕ್ಷೆಯಲ್ಲಿ ಯಾರು ಪ್ರತಿಭಾನ್ವಿತರಿದ್ದಾರೋ ಅಂತಹ ವಿದ್ಯಾರ್ಥಿಗಳಿಗೆ 9th ಮತ್ತು 10th ಕ್ಲಾಸ್ ಅಲ್ಲಿ ಖಾಸಗಿ ಸ್ಕೂಲಲ್ಲಿ ಓದೋದಕ್ಕೆ ಏನ್ ಮಾಡ್ತಾರೆ? ಸಂಪೂರ್ಣ ಹಣವನ್ನ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಈ ಒಂದು ಸಚಿವಾಲಯದವರು ನೀಡ್ತೀವಿ ಅಂತ ಹೇಳಿದ್ರು. ಸೊ ಇದು ಯಾವುದು? ಶ್ರೇಷ್ಠ ಯೋಜನೆ ಅಂತ ಹೇಳಿ, ಶ್ರೇಷ್ಠ ಯೋಜನೆ ಅಂತ ಹೇಳಿ. ಇದಾದ್ಮೇಲೆ ಹಿಂದಿನ ದಿವಸ ನಾವು ನೋಡಿದ್ವಿ, ಮೇ 23ನೇ ತಾರೀಕಿಗೂ ನಾವು ನೋಡಿದ್ವಿ ಶ್ರೇಷ್ಠ ಜಿ ಯೋಜನೆ ಅಂತ ಹೇಳಿ. ನೋಡಿ, ಸುಮ್ನೆ ನಾನು ಯೋಜನೆ ಹೇಳ್ಬೇಕು, ನೀವು ಯೋಜನೆಗಳನ್ನ ಕೇಳಬೇಕು. ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ರೆ ಕೆಲಸ ಆಗೋದಿಲ್ಲ. ಕ್ಲಾಸ್ ಕೇಳುವಾಗ ನೀವು ಅಟ್ಲೀಸ್ಟ್ ಒಂದು ಬುಕ್ ಅನ್ನ ಇಟ್ಕೊಂಡು ನೋಟ್ಸ್ ಅನ್ನ, ಸಣ್ಣ ನೋಟ್ಸ್ ಅನ್ನ ಮಾಡಿದ್ರೆ ಇಫೆಕ್ಟಿವ್ ಆಗುತ್ತೆ. ನೀವು ಇದನ್ನ ಮಾಡಲ್ಲ ಅಂತಹ ಇದೇ ಕಾರಣದಿಂದ ನಾನು ಏನ್ ಬಿಡ್ತಾ ಇಲ್ಲ, PDFs ಅನ್ನ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡ್ತಾರ. PDF ಸಿಗುತ್ತೆ. ಯಾಕೆ ಕ್ಲಾಸ್ ಕೇಳೋದು ಅಂತ ಹೇಳಿ 2ನೇ ಹಂತದಲ್ಲಿ ಫಸ್ಟ್ 1 ತಿಂಗಳು ಕ್ಲಾಸ್ ಕೇಳಿದ್ರು. ಸೊ ಕ್ಲಾಸ್ ಕೇಳಿದ್ಮೇಲೆ ಏನಾಗುತ್ತೆ? ಇವರಿಗೆ PDF ಸಿಗುತ್ತಾ? ಸುಮ್ನೆ ಯಾಕೆ ಕ್ಲಾಸ್ ಕೇಳೋಣ, PDF ಓದೋಣ ಅಂತ ಹೇಳಿ ಕ್ಲಾಸು ಕೇಳಲ್ಲ, PDF ಓದಲ್ಲ, ಎಕ್ಸಾಮ್ ಅಲ್ಲಿ ಪ್ರಿಪೇರ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾನು PDF ಕೊಡೋಕೆ ನನಗೇನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಈ ಸ್ಲೈಡ್ಸ್ ಎಲ್ಲ ಮಾಡ್ತಿರೋದು ಯಾರಿಗಾಗಿ? ನಿಮ್ಗಾಗಿ. PDF ಕೊಟ್ರೆ ನೀವು ಇದನ್ನು ಬಿಡ್ತೀರಾ ಅನ್ನೋ ಕಾರಣದಿಂದ PDF ಬಿಡ್ತಿಲ್ಲ. ಸೊ ಅದಕ್ಕೆ ಪ್ರತಿ ದಿವಸ ಏನ್ ಡಿಸ್ಕಸ್ ಮಾಡ್ತಿದ್ವಲ್ಲ, ಫಾರ್ ಎಕ್ಸಾಂಪಲ್ ಈಗ ನಾವು ಶ್ರೇಷ್ಠ ಯೋಜನೆ ಅಂತ ಮಾಡಿದ್ವಿ. ಇದರ ನೋಟ್ಸ್ ನಿಮ್ಮ ಹತ್ರ, ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ಮ ಹತ್ರ ಬುಕ್ ಅಲ್ಲಿ ನೋಟ್ಸ್ ಆಗಿರ್ಬೇಕು. ಅದ್ರ ಜೊತೆಗೆ ಹಿಂದೆ ನಾವು ಮೇ 23ಕ್ಕೆ ಮಾಡಿದ್ವಿ ಏನಂತ? ಶ್ರೇಷ್ಠ ಜಿ ಯೋಜನೆ ಅಂತ ಹೇಳಿ. ಅದರ ನೋಟ್ಸ್ ನೀವು ಮಾಡಿದ್ರೆ ನೀವು ಇಲ್ಲಿ ಕಂಪೇರ್ ಮಾಡ್ಬೋದು. ಸೊ ಒಂದಕ್ಕೊಂದು ಈಗ ಒಂದೊಂದು ತಿಂಗಳ ಕರೆಂಟ್ ಅಫೇರ್ಸ್ ಅಂತ ನಾವು ರಿವಿಷನ್ ಮಾಡ್ಬೇಕಾದ್ರೆ ನಮ್ಮ ನೋಟ್ಸ್ ಗಳಿದ್ರೆ ಬಹಳಷ್ಟು ಈಸಿ ಆಗುತ್ತೆ. ಸೊ ಆಲ್ರೆಡಿ ಮೇ 23ಕ್ಕೆ ನಾವು ನೋಡಿದ್ವಿ ಶ್ರೇಷ್ಠ ಜಿ ಯೋಜನೆ ಅಂತ ಗುಜರಾತ್ ಸರ್ಕಾರದವರು ವಿಶ್ವಸಂಸ್ಥೆ ಸಹಯೋಗದಿಂದ ತಗೊಂಡ್ ಬಂದಿದ್ರು ಅಂತ ಹೇಳಿ. ಯಾರಾದ್ರೂ ಮಿಸ್ ಮಾಡಿದ್ರೆ ಮೇ 23ರ ಒಂದು ಕರೆಂಟ್ ಅಫೇರ್ಸ್ ಅನ್ನ
ನೋಡಿ. ಓಕೆ, ಸೊ ಇದನ್ನ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡಲ್ಲ. ನೆಕ್ಸ್ಟ್ ನ್ಯೂಸ್ ಏನಿದ್ಬಿಟ್ಟು ನೆಕ್ಸ್ಟ್ ನ್ಯೂಸ್ ಏನಿದೆ, ನ್ಯೂ ಸ್ಪೇಸ್ ಇಂಡಿಯಾ ಅಂತ ಹೇಳಿ. ಓಕೆ, ಸೊ 10 ಸಂವಹನ ಉಪಗ್ರಹಗಳನ್ನ ನಮ್ಮ ಭಾರತದವರು ನ್ಯೂ ಸ್ಪೇಸ್ ಇಂಡಿಯಾಗೆ ವರ್ಗಾವಣೆ ಮಾಡಿದ್ದಾರೆ. ಓಕೆ, ಅಂದ್ರೆ ಅವ್ರಿಗೆ ಕೊಟ್ಟಿದ್ದಾರೆ. ನ್ಯೂ ಸ್ಪೇಸ್ ಇಂಡಿಯಾ ಅಂತಂದ್ರೆ ನೋಡೋಣ ಏನಂತ. ಇದು 2019ರಲ್ಲಿ ಸ್ಥಾಪನೆ ಆಯ್ತು. ಇದು ಕೇಂದ್ರ ಸರ್ಕಾರದ ಬಾಹ್ಯಾಕಾಶ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಒಂದು ಸಾರ್ವಜನಿಕ ಉದ್ದಿಮೆ ಆಗಿರುವಂತದ್ದು ನ್ಯೂ ಸ್ಪೇಸ್ ಇಂಡಿಯಾ. ಬಾಹ್ಯಾಕಾಶ ವಲಯದಲ್ಲಿ ಇರುವಂತಹ ವಾಣಿಜ್ಯ ಅವಕಾಶಗಳನ್ನ ಉಪಯೋಗಿಸಿಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರದವರು ಈ ಒಂದು ಉದ್ದಿಮೆಯನ್ನ ಸ್ಥಾಪನೆ ಮಾಡಿದ್ರು. ಓಕೆ, ಸೊ ಅಂದ್ರೆ ಇದು ಹೆಂಗ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಸ್ಪೇಸ್ ಎಕ್ಸ್ ಇದೆಯಲ್ಲ, ಸೊ ಸ್ಪೇಸ್ ಎಕ್ಸ್ ಎಲ್ಲ ಹವಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತ್ತು. ಸೊ ಈಗ ಅಲೆನ್ ಮಸ್ಕ್ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಯಾದ. ಸ್ಪೇಸ್ ಎಕ್ಸ್ ದವರು ISS ನ ಮುಟ್ಟಿದಂತಹ ಮೊದಲ ಒಂದು ಖಾಸಗಿ ಕಂಪನಿ ಆಯ್ತು. ಅವ್ರ ಹತ್ರ ರಿಯೂಸಬಲ್ ಲಾಂಚ್ ವೆಹಿಕಲ್ ಇದೆ, ಬಹಳಷ್ಟನ್ನ ನಾವು ನೋಡ್ತೀವಿ. ಸೊ ನಮ್ಮ ದೇಶದಲ್ಲಿ ಏನಾಗ್ಬೇಕು, ಖಾಸಗಿದವರು ಓಕೆ ಸ್ಪೇಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಸೊ ಅದ್ರ ಜೊತೆಗೆ ನಮ್ಮ ಸ್ಪೇಸ್ ಅಥವಾ ನಮ್ಮ ಇಸ್ರೋದವ್ರು ಏನ್ ಮಾಡ್ತಿದಾರಲ್ಲ, ಸೊ ಇಸ್ರೋದವರಿಗೆ ಜೊತೆಗೆ ಖಾಸಗಿದವ್ರನ್ನು ಸೈಡ್ ಮಾಡೋಣ, ಕರ್ಕೊಂಡು ಬರೋಣ ಅಂತ ಹೇಳಿ ನಾವೇನ್ ಮಾಡಿದ್ವಿ, ನ್ಯೂ ಸ್ಪೇಸ್ ಇಂಡಿಯಾ ಅನ್ನೋದನ್ನ 2019ರಲ್ಲಿ ಸ್ಥಾಪನೆ ಮಾಡಿದ್ರು. ಸೊ ಈಗ ಇಸ್ರೋದವ್ರು ಏನ್ ಮಾಡ್ತಾರೆ, ಉಪಗ್ರಹಗಳನ್ನ ಉಡಾವಣೆ ಮಾಡ್ತಾರೆ. 10 ಸಂವಹನ ಉಪಗ್ರಹಗಳು ಅಥವಾ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಅನ್ನ ನಾವು ಯಾರಿಗೆ ಕೊಡ್ತಾ ಇದೀವಿ, ನ್ಯೂ ಸ್ಪೇಸ್ ಇಂಡಿಯಾದವ್ರ ಹತ್ರ ಕೊಡ್ತಾ ಇದೀವಿ. ಈಗ ನ್ಯೂ ಸ್ಪೇಸ್ ಇಂಡಿಯಾದವ್ರು ಏನ್ ಮಾಡ್ಬೇಕು, ಈ 10 ಸಂವಹನ ಉಪಗ್ರಹ ಅಂತಂದ್ರೆ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಂತ ಹೇಳಿ. ಈ ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಗಳನ್ನ ಓಕೆ ಇವುಗಳನ್ನ ಬಳಸ್ಕೊಂಡು ಅವರು ದುಡ್ಡು ಮಾಡ್ಕೋಬೇಕು. ದುಡ್ಡು ಯಾವ ತರ ಮಾಡ್ಕೋತಾರೆ ಅಂದ್ರೆ, ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್ ಅಲ್ಲಿ ಟ್ರಾನ್ಸ್ಪೋಂಡರ್ ಗಳಂತ ಹೇಳ್ತೀವಿ. ಟ್ರಾನ್ಸ್ಪೋಂಡರ್ ಅಂತಾರೆ ನಾವು ಒಂದು ಸಿಗ್ನಲ್ ಅನ್ನ ಕಳಿಸಿದ್ವಿ, ಆ ಸಿಗ್ನಲ್ ಅನ್ನ ಅದೇನ್ ಮಾಡ್ಬೇಕು, ಭೂಮಿಗೆ ವಾಪಸ್ಸು ಕಳಿಸ್ಬೇಕು. ಇದೇ ಕಮ್ಯುನಿಕೇಶನ್ ಸ್ಯಾಟಲೈಟ್ ಮಾಡುವಂತ ಕೆಲಸ. ಇವುಗಳನ್ನ ಖಾಸಗಿದವರಿಗೆ ಮಾರಾಟ ಮಾಡೋದು, ಅಥವಾ ಈಗ ಟಿವಿ ಚಾನೆಲ್ಸ್ ಎಲ್ಲ ಇರುತ್ತಲ್ಲ ಅವರಿಗೆ ಈ ಟ್ರಾನ್ಸ್ಪೋಂಡರ್ಗಳನ್ನ, ಅಥವಾ ಬೇರೆ ದೇಶದವರಿಗೆ ಈ ಸಂವಹನ ಉಪಗ್ರಹದಲ್ಲಿರುವಂತಹ ಟ್ರಾನ್ಸ್ಪೋಂಡರ್ಗಳನ್ನ ಬಳಸೋದಕ್ಕೆ ಇದು ಏನ್ ಮಾಡುತ್ತೆ, ದುಡ್ಡನ್ನ ವಸೂಲಿ ಮಾಡುತ್ತೆ. ಯಾವುದು, ನ್ಯೂ ಸ್ಪೇಸ್ ಇಂಡಿಯಾ ಅಂತ. ಆಕ್ಚುಲಿ ಏನಪ್ಪಾ ಅಂತಂದ್ರೆ ಇಸ್ರೋದ ಒಂದು ಅಂಗಸಂಸ್ಥೆ ಅಂತ ಹೇಳ್ತೀವಿ ಇದಕ್ಕೆ, ನ್ಯೂ ಸ್ಪೇಸ್ ಇಂಡಿಯಾ ಅಂತ. ಯಾಕಂದ್ರೆ ಇಸ್ರೋದಲ್ಲಿ ಏನಿರ್ತಾರೆ, ವಿಜ್ಞಾನಿಗಳಿರ್ತಾರೆ. ವಿಜ್ಞಾನಿಗಳಿಗೆ ಬಿಸ್ನೆಸ್ ಮಾಡಕ್ ಬರಲ್ಲ. ಸೊ ವಿಜ್ಞಾನಿಗಳ ಕೆಲಸ ಏನು, ಉಪಗ್ರಹಗಳನ್ನ ಆವಿಷ್ಕಾರ ಮಾಡೋದು, ಅದನ್ನ ಕಳಿಸೋದು. ಸೊ ಅದಕ್ಕೆ ಅದರ ಒಂದು ವಾಣಿಜ್ಯ ಅಂಗವಾಗಿ ನ್ಯೂ ಸ್ಪೇಸ್ ಇಂಡಿಯಾನ ನಾವು ತಗೊಂಡ್ ಬಂದ್ವಿ. ಸೊ ಇದು ಕೂಡ ಏನು, ಕೇಂದ್ರ ಸರ್ಕಾರದ ಒಂದು ಸಾರ್ವಜನಿಕ ಉದ್ಯಮ ಅಂತ ಇದನ್ನ 2019ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಸೊ ಈಗ ಕೊನೆಯ ಒಂದು ನ್ಯೂಸ್ ಏನಪ್ಪಾ ಅಂದ್ರೆ, ಕಸ್ತೂರಿ ರಂಗನ್ ಸಮಿತಿಯ ವರದಿ ಅಂತ ಹೇಳಿ. ಸ್ವಲ್ಪ ಇದನ್ನ ಒಂದು 5 ನಿಮಿಷ ಡಿಸ್ಕಸ್ ಮಾಡಿ ಇವತ್ತಿನ ಕರೆಂಟ್ ಅಫೇರ್ಸ್ ಅನ್ನ ಮುಗಿಸೋಣ. ಈಗ ಕಸ್ತೂರಿ ರಂಗನ್ ಅವರ ಸಮಿತಿಯ ವರದಿ ಬಂತು, ಅದನ್ನ ಅನುಷ್ಠಾನ ಮಾಡಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಿದ್ವಿ. ಆದರೆ ಈ ಪಶ್ಚಿಮ ಘಟ್ಟದಲ್ಲಿ ಬರುವಂತಹ ಒಂದು ಪ್ರದೇಶಗಳು ಏನ್ ಮಾಡ್ತಿದ್ದೇವೆ, ಈ ಒಂದು ರಾಜ್ಯಗಳು ವಿರೋಧ ಮಾಡ್ತಿದ್ದೇವೆ. ಸೊ ಪಶ್ಚಿಮ ಘಟ್ಟ ಇಲ್ಲಿಂದ ಸ್ಟಾರ್ಟ್ ಆಯ್ತು. ಸೊ ಈ ಎಲ್ಲಾ ರಾಜ್ಯಗಳು ಏನ್ ಮಾಡ್ತಿದ್ರೆ, ಕಸ್ತೂರಿ ರಂಗನ್ ಸಮಿತಿಯ ವರದಿಯ ಅನುಷ್ಠಾನಕ್ಕೆ ವಿರೋಧ ಮಾಡ್ತಿದ್ದಾರೆ. ಸೊ ಯಾಕೆ ವಿರೋಧ ಮಾಡ್ತಿದ್ರೆ, ಅಥವಾ ಏನಿದು ಕಸ್ತೂರಿ ರಂಗನ್ ಸಮಿತಿ ಅಂತ ನೋಡ್ಬೇಕಾದ್ರೆ ಸ್ವಲ್ಪ ನಾವು ಡಿಟೇಲ್ ಆಗಿ ನೋಡೋಣ. ಸೊ ಏನಾಗುತ್ತೆ, ನಮ್ಮ ದೇಶದಲ್ಲಿರುವಂತಹ ಒಂದು ಅದ್ಭುತ ಯಾವುದು, ಈ ಪಶ್ಚಿಮ ಘಟ್ಟಗಳು. ಇವುಗಳನ್ನ ರಕ್ಷಣೆ ಮಾಡಬೇಕು, ಪಶ್ಚಿಮ ಘಟ್ಟಗಳನ್ನ ರಕ್ಷಣೆ ಮಾಡಬೇಕು. ಯಾರಿಂದ ರಕ್ಷಣೆ ಮಾಡಬೇಕು, ನಮ್ಮಿಂದ ರಕ್ಷಣೆ ಮಾಡಬೇಕು. ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಗಣಿಗಾರಿಕೆ ಅಂತ ಸ್ಟಾರ್ಟ್ ಮಾಡ್ತೀವಿ, ರೋಡ್ಗಳನ್ನ ಮಾಡ್ತೀವಿ, ಕಾಡನ್ನ ಕಡ್ದು ಹಾಕ್ತಿವಿ, ಅದರಲ್ಲಿ ನಾವು ಟಾಪ್. ಓಕೆ, ಸೊ ನಾವು ಆಲ್ರೆಡಿ ನೋಡಿದ್ವಿ ಎನ್ವೈರನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಲ್ಲಿ ನಮ್ಮ ದೇಶ ಕೊನೆ ಸ್ಥಾನದಲ್ಲಿ ಇದೆ ಅಂತ ಹೇಳಿ. ಅಭಿವೃದ್ಧಿ ಅಂತ ಹೇಳಿ ಇಡೀ ಪಶ್ಚಿಮ ಘಟ್ಟವನ್ನ ನಾವು ಒಂದ್ ಸ್ವಲ್ಪ ದಿವಸ ಬಿಟ್ರೆ ನಾವು ಅದನ್ನ ಅಲ್ಲಿ ಬೆಟ್ಟ ಇತ್ತ ಅನ್ನೋದನ್ನ ನಾವು ನಿರ್ನಾಮ ಮಾಡುವಷ್ಟು ಕೆಪಾಸಿಟಿ ನಾವು ಮನುಷ್ಯರಲ್ಲಿ ಇದೆ. ಸೊ ಅದಕ್ಕೆ ಇದನ್ನ ಮನುಷ್ಯರ ಕೈಯಲ್ಲಿ ಕೊಟ್ರೆ ಇದೇನಾಗುತ್ತೆ, ಸಂಪೂರ್ಣ ಹಾಳಾಗುತ್ತೆ. ಇದನ್ನ ರಕ್ಷಣೆ ಮಾಡೋಣ, ಪಶ್ಚಿಮ ಘಟ್ಟವನ್ನ ರಕ್ಷಣೆ ಮಾಡೋಣ ಅಂತ ಹೇಳಿ ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ರು, ಅಥವಾ ಕೇಂದ್ರ ಸರ್ಕಾರದ ಪರಿಸರ ಸಚಿವಾಲಯದವರು 2011ರಲ್ಲಿ ಮಾಧವ್ ಗಾಡ್ಗಿಲ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನ ರಚನೆ ಮಾಡಿದ್ರು. ಸೊ ಏನಿದೆ, ಪಶ್ಚಿಮ ಘಟ್ಟಗಳು ಬಹಳ ಸೂಕ್ಷ್ಮ ವಲಯಗಳು, ವಿವಿಧ ತರದಾದಂತ ಸಸ್ಯಗಳನ್ನ, ಪ್ರಾಣಿಗಳನ್ನ, ವನ್ಯಜೀವಿಗಳನ್ನ, ಜೀವ ವೈವಿಧ್ಯತೆಯನ್ನು ಎಲ್ಲವನ್ನು ನೋಡೋಕೆ ಸಾಧ್ಯ ಇದೆ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟದಲ್ಲಿ. ಇವುಗಳನ್ನ ರಕ್ಷಣೆ ಮಾಡೋದಕ್ಕೆ ಒಂದು ಎಕ್ಸ್ಪರ್ಟ್ಗಳ ಕಮಿಟಿ, ಎಕ್ಸ್ಪರ್ಟ್ಸ್ ಅಂದ್ರೆ ಎನ್ವೈರನ್ಮೆಂಟ್ ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದು ಎಕ್ಸ್ಪರ್ಟ್ಗಳ ಸಮಿತಿಯನ್ನ ರಚನೆ ಮಾಡಿದ್ರು. ಅದರ ನೇತೃತ್ವ ಯಾರು ವಹಿಸಿದ್ರು ಅಂದ್ರೆ ಮಾಧವ್ ಗಾಡ್ಗಿಲ್ ಅವರು ವಹಿಸಿದ್ರು. ಇದು ಯಾವಾಗ ಬಂತು, 2011ರಲ್ಲಿ ಇದನ್ನ ರಚನೆ ಮಾಡಿದ್ರು. ಸೊ ರಚನೆ ಮಾಡಿದ್ಮೇಲೆ ಮಾಧವ್ ಗಾಡ್ಗಿಲ್ ಫಸ್ಟ್ ಆಫ್ ಆಲ್ ಅವರು ಎನ್ವೈರನ್ಮೆಂಟಲಿಸ್ಟ್, ಈ ವಿಷಯದಲ್ಲಿ ಅವ್ರು ಏನಾಗಿದ್ರು, ಬಹಳಷ್ಟು ನಾಲೆಜ್ ನ ಹೊಂದಿದ್ರು. ಸೊ ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ತಮ್ಮ ಒಂದು ವರದಿಯನ್ನ ಕೊಡ್ತಾರೆ. ಅದನ್ನ ನಾವೇನಂತ ಹೇಳ್ತಿದ್ವಿ, ಗಾಡ್ಗಿಲ್ ಸಮಿತಿಯ ವರದಿ ಅಂತ ಹೇಳಿ.
ಸೊ 2011ರಲ್ಲಿ ಸೆಟಪ್ ಮಾಡಿದ್ವಿ. ಸೆಟಪ್ ಮಾಡಿದ ಮೇಲೆ ಮೊದಲೇ ಇವರು ಪರಿಸರವಾದಿಗಳು, ಪರಿಸರ ತಜ್ಞರು, ಹೀಗಾಗಿ ಇವರು ಬಹಳಷ್ಟು ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ಹಾಕಿ ಪಶ್ಚಿಮ ಘಟ್ಟವನ್ನು ಎಷ್ಟು ಚೆನ್ನಾಗಿ ಕಾಪಾಡಬೇಕು ಅಂತ ಹೇಳಿ ಒಳ್ಳೆ ಒಳ್ಳೆ ಅಂಶಗಳನ್ನ ಹಾಕಿ ಒಂದು ರಿಪೋರ್ಟ್ ಅನ್ನ ತಗೊಂಡ್ ಬರ್ತಾರೆ. ಅದಕ್ಕೆ ನಾವೇನಂತ ಹೇಳ್ತಿದ್ವಿ, ಗಾಡ್ಗಿಲ್ ಸಮಿತಿಯ ವರದಿ ಅಂತ ಹೇಳಿದ್ವಿ. ಸೊ ಈ ಸಮಿತಿಯ ವರದಿ ಬಂದಾಗ್ಲೂ ಕೂಡ ವಿರೋಧ ವ್ಯಕ್ತ ಆಯ್ತು. ಸೊ ಅವಾಗ್ಲೂ ಇಲ್ಲ, ಗಾಡ್ಗಿಲ್ ವರದಿ ಸಮಿತಿಯ ವರದಿ ಸರಿ ಇಲ್ಲ, ಇದನ್ನ ಮಾಡಬೇಡಿ, ಇದನ್ನ ಮಾಡಕೂಡುದು, ಇದನ್ನ ಮಾಡಿದ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳಿ ಇದೇ ರಾಜ್ಯಗಳು ಕೂಡ ಸೇಮ್ ವಿರೋಧವನ್ನ ಅವಾಗ ವ್ಯಕ್ತಪಡಿಸಿದ್ವು. ಸೊ ಅವಾಗ ಗಾಡ್ಗಿಲ್ ಸಮಿತಿಯ ವರದಿ ಏನ್ ಕೊಟ್ಟಿದ್ರಲ್ಲ ಅದನ್ನ ಮತ್ತೊಂದ್ಸಾರಿ ರಿವೈಸ್ ಮಾಡೋದಕ್ಕೆ ಅಥವಾ ಪರಾಮರ್ಶೆ ಮಾಡೋದಕ್ಕೆ, ಮತ್ತೊಂದ್ಸಾರಿ ವಿಶ್ಲೇಷಣೆ ಮಾಡೋದಕ್ಕೆ ನಾವು ಯಾರನ್ನ ತಂದು ಕೂಡಿಸ್ತೀವಿ, ಕಸ್ತೂರಿ ರಂಗನ್ ಅವ್ರನ್ನ ತಂದು ಕೂಡಿಸ್ತೀವಿ. ಸೊ ಕಸ್ತೂರಿ ರಂಗನ್ ಅವ್ರನ್ನ ತಂದು ಕೂಡಿಸಿದಾಗ ಫಸ್ಟ್ ಅಬ್ಜೆಕ್ಷನ್ ಏನಾತಪ್ಪ ಅಂದ್ರೆ, ಮಾಧವ್ ಗಾಡ್ಗಿಲ್ ಏನು ಅವ್ರು ಪರಿಸರ ತಜ್ಞರು, ಕಸ್ತೂರಿ ರಂಗನ್ ಯಾರು, ಇವರು ಸ್ಪೇಸ್ ಸೈಂಟಿಸ್ಟ್. ಸೊ ಈಗ ಪರಿಸರಕ್ಕೆ ಕಸ್ತೂರಿ ರಂಗನ್ ಅವ್ರನ್ನ ತಂದು ಕೂಡಿಸೋದು ಎಷ್ಟು ಸೂಕ್ತ ಅಂತ ಕೆಲವೊಂದಿಷ್ಟು ಜನ ವಿರೋಧ ಮಾಡಿದ್ರು. ಆದ್ರೂ ಕೂಡ ಸಮಿತಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿತ್ತು. ಯಾರ್ದು? ಕಸ್ತೂರಿ ರಂಗನ್ ಅವರ ಸಮಿತಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತ್ತು. ಸೊ ಅದಾದ್ಮೇಲೆ ಮಾಧವ್ ಗಾಡ್ಗಿಲ್ ವರದಿಯನ್ನ ನಾವು ವಿರೋಧ ಮಾಡಿದ್ವಿ. ನೆಕ್ಸ್ಟ್ ಕಸ್ತೂರಿ ರಂಗನ್ ಸಮಿತಿಯನ್ನು ಕೂಡ ತಗೊಂಡ್ ಬಂದ್ವಿ. ಅವಾಗ್ಲೂ ಕೂಡ ಅನುಷ್ಠಾನ ಮಾಡೋದಕ್ಕೆ ಇವರು ಜನ ಏನ್ ಮಾಡ್ತಿದ್ರೆ ಅಥವಾ ರಾಜ್ಯಗಳು ವಿರೋಧ ಮಾಡ್ತಿದ್ದಾರೆ. ಯಾಕೆ ವಿರೋಧ ಮಾಡ್ತಿದ್ದಾರೆ ಅಂತಂದ್ರೆ, ಕಸ್ತೂರಿ ರಂಗನ್ ಸಮಿತಿ ಹೇಳೋ ಪ್ರಕಾರ ಪಶ್ಚಿಮ ಘಟ್ಟದ 1/3 ಭಾಗದಷ್ಟು ಅದನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದು ಮಾಧವ್ ಗಾಡ್ಗಿಲ್ಗಿಂತ ಕಡಿಮೆ ಪ್ರದೇಶವನ್ನ ಇವ್ರು ಸೂಚಿಸಿದ್ರು. ಮಾಧವ್ ಗಾಡ್ಗಿಲ್ ಅವರದಲ್ಲಿ ಇನ್ನೂ ಜಾಸ್ತಿ ಏರಿಯಾ ಇತ್ತು. ಬಟ್ ಕಸ್ತೂರಿ ರಂಗನ್ ಅವ್ರು ಹೇಳಿದಾಗ ಏನ್ ಹೇಳ್ತಾರೆ ಅಂದ್ರೆ, ಈ ರಾಜ್ಯದಲ್ಲಿರುವಂತಹ, ಈ ಪಶ್ಚಿಮ ಘಟ್ಟದಲ್ಲಿರುವಂತಹ ಒಟ್ಟು ಪ್ರದೇಶದ 1/3 ಭಾಗದಷ್ಟು, 1/3 ಅಷ್ಟನ್ನ ಏನಂತ ಮಾಡ್ಬೇಕು, ಅತ್ಯಂತ ಸೂಕ್ಷ್ಮವಾದಂತಹ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿ ಅಂತ ಹೇಳಿದ್ರು. ಸೊ ಈಗ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿದ್ರೆ ಏನಾಗತ್ತೆ, ಈಗ ಒಂದ್ ವೇಳೆ ನಾವು ಪಶ್ಚಿಮ ಘಟ್ಟದಲ್ಲಿ ಒಂದು ಪ್ರದೇಶವನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿದ್ರೆ ಅಲ್ಲಿ ನೀವು ರೋಡ್ ಮಾಡುವಂಗಿಲ್ಲ, ರೈಲ್ವೆ ಮಾಡೋದಿಲ್ಲ, ಗಣಿಗಾರಿಕೆ ಮಾಡುವಂಗಿಲ್ಲ, ಹೋಟೆಲ್ ರೆಸಾರ್ಟ್ಗಳನ್ನ ಮಾಡೋದಿಲ್ಲ, ಯಾವುದೇ ರೀತಿಯಾದಂತ ವಾಣಿಜ್ಯ ಚಟುವಟಿಕೆಗಳನ್ನ ಮಾಡೋದಕ್ಕೆ ಬಹಳಷ್ಟು ನಿರ್ಬಂಧನೆಗಳನ್ನ ಹಾಕ್ತಾರೆ. ಸೊ ಯಾಕಂದ್ರೆ ಅದನ್ನು ಪರಿಸರ ಸೂಕ್ಷ್ಮವಾದಂತ ಒಂದು ಪ್ರದೇಶ. ಸೊ ಇದರಿಂದ ನಮ್ಮ ಒಂದು ಪ್ರದೇಶದಲ್ಲಿ ಅಥವಾ ನಮ್ಮ ಒಂದು ರಾಜ್ಯದಲ್ಲಿ ಅಭಿವೃದ್ಧಿಗೆ ಏನಾಗುತ್ತೆ, ಹಿನ್ನಡೆ ಆಗುತ್ತೆ ಅಂತ ಹೇಳಿ ಈ ಒಂದು ರಾಜ್ಯಗಳು ಅಥವಾ ಜನರು ಏನ್ ಮಾಡ್ತಿದ್ರೆ, ವಿರೋಧ ವ್ಯಕ್ತಪಡಿಸ್ತಿದ್ರೆ. ಸೊ ನಾವ್ ಇಲ್ಲಿದ್ದೀವಿ, ನಮಗೆ ರೋಡ್ ಇಲ್ಲೇ ಬೇಕು, ನಮಗೆ ರೈಲ್ವೆ ಇಲ್ಲೇ ಬೇಕು, ನಮಗಿಲ್ಲಿ ಏನ್ ಬೇಕು, ಗಣಿಗಾರಿಕೆ ಮಾಡೋದಕ್ಕೆ ಬೇಕು ಅಥವಾ ಹೋಟೆಲ್ ಮಾಡೋದಕ್ಕೆ ಬೇಕು. ಸೊ ಹೀಗಾಗಿ ನಮ್ಮ ಪ್ರದೇಶವನ್ನ ಏನ್ ಮಾಡಬೇಡಿ, ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಬೇಡಿ ಅಂತ ಹೇಳಿ ಎಲ್ರು ಹೇಳ್ತಿದ್ದಾರೆ. ಸೊ ಈ ರೀತಿ ನಡೆದ್ರೆ ಮುಂದೊಂದು ದಿವಸ ನಾವೇನ್ ನೋಡ್ತೀವಿ, ಇಲ್ಲಿರುವಂತಹ ಪಶ್ಚಿಮ ಘಟ್ಟದಲ್ಲಿ ಇರುವಂತಹ ಒಂದ್ ವೇಳೆ ಇದನ್ನ ನಾವು ಪರಿಸರ ಸೂಕ್ಷ್ಮ ಪರಿಸರ ಪ್ರದೇಶ ಅಂತ ಘೋಷಣೆ ಮಾಡ್ಲೇ ಇಲ್ಲ ಅಂತಂದ್ರೆ ಕೆಲವು ದಿವಸದಲ್ಲಿ ಏನಾಗ್ಬೋದು, ಈ ಒಂದು ಪಶ್ಚಿಮ ಘಟ್ಟವು ಸಂಪೂರ್ಣವಾಗಿ ಇದು ನಾಶ ಆಗುವಂತ ಚಾನ್ಸಸ್ ಕೂಡ ಇದೆ. ಆಲ್ರೆಡಿ ನಾವು ನೋಡಿದ್ವಿ, ಬಹಳಷ್ಟು ಸಸ್ಯಗಳು, ಪ್ರಾಣಿಗಳ ಪ್ರಭೇದ ನಶಿಸಿ ಹೋಗಿರೋದು. ಇನ್ನೇನು ಉಳಿದಿದೆಯಲ್ಲ ಅದನ್ನ ಕಾಪಾಡಬೇಕಾದ್ರೆ ಏನ್ ಮಾಡ್ಬೇಕು, ಕಸ್ತೂರಿ ರಂಗನ್ಗಿಂತ ನನ್ನ ಪ್ರಕಾರ ಹೇಳೋದಾದ್ರೆ ಕಸ್ತೂರಿ ರಂಗನ್ ಬೇಡ, ಮಾಧವ್ ಗಾಡ್ಗಿಲ್ ಒಂದು ವರದಿ ಏನಿತ್ತಲ್ಲ ಅದನ್ನೇ ಇಂಪ್ಲಿಮೆಂಟ್ ಮಾಡ್ಬೇಕು. ಬಟ್ ಆ ತರ ಯಾರು ಮಾಡಲ್ಲ. ಸೊ ಸುಮ್ನೆ ನಾವು ಮಾತಾಡ್ತೀವಿ. ಓಕೆ, ಸೊ ಮಾತಾಡ್ತಾ ಏನಾಯ್ತು, ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಮುಗೀತು. ಯಾರ್ಯಾರು ನೋಡ್ತಿದ್ದೀರಲ್ಲ ದಯವಿಟ್ಟು ಏನ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಅದ್ರ ಜೊತೆಗೆ ಕ್ಲಾಸ್ ಲೈಕ್ ಆದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು ಮಾಡಿ. ಅದ್ರ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಟ್ವಿಟರ್ ಇದ್ರದ್ದೆಲ್ಲ ಇನ್ಫಾರ್ಮೇಶನ್ ಅಥವಾ ಲಿಂಕ್ಸ್ ಅನ್ನ ಕೊಟ್ಟಿದ್ದೀನಿ. ಅದನ್ನ ಫಾಲೋ ಮಾಡೋದ್ರ ಮೂಲಕ ಆ ಗ್ರೂಪ್ಸ್ ಅನ್ನ ನೀವು ಜಾಯಿನ್ ಮಾಡೋದು. ಸೊ ಕೊನೆಗೆ ನಮ್ಮ ವಾಟ್ಸಪ್ ನಂಬರ್ 9480216410. ಸೊ ಇದರಲ್ಲಿ ನಿಮಗೆ ಯಾವ ವಿಷಯದ ಮೇಲೆ, ವಿದ್ಯಾರ್ಥಿ ಪ್ರಭುತ್ವದಲ್ಲಿ ಯಾವ್ದಾದ್ರು ವಿಷಯದ ಬಗ್ಗೆ ಕ್ಲಾಸ್ ಬೇಕಿದ್ರೆ ಅದನ್ನ ತಿಳಿಸಿ, ಅಥವಾ ನಮ್ಮ ಕರೆಂಟ್ ಅಫೇರ್ಸ್ ಆಗಲಿ ಯಾವುದೇ ಕ್ಲಾಸ್ ಹೆಂಗ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನೀವೇನ್ ಮಾಡಿ ನಿಮ್ಮ ಅಭಿಪ್ರಾಯನ ಹಂಚ್ಕೋಬಹುದು. ಸೊ ಇಷ್ಟ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದೀವಿ. ಇಲ್ಲಿಗೆ ಶುಭರಾತ್ರಿಗಳನ್ನ ಹೇಳ್ತಾ ನಿಮಗೆ ಬೀಳ್ಕೊಡ್ತಾ ಇದೀವಿ. ಸೊ ಎಲ್ಲರಿಗೂ ಶುಭರಾತ್ರಿಗಳು.